ವೀಕ್ಷಕರೇ ನಮಸ್ತೆ. ಕೆಲವರು ಅವಕಾಶ ಬಂದಾಗ ಕಷ್ಟಗಳನ್ನು ಹುಡುಕ್ತಾರೆ, ಮತ್ತು ಕೆಲವರು ಕಷ್ಟದಲ್ಲೂ ಅವಕಾಶಗಳನ್ನು ಹುಡುಕ್ತಾರೆ. ಇಂತಹ ಕಷ್ಟದಿಂದ ಮೇಲೆದ್ದು ಬಂದು ಅವಕಾಶಗಳನ್ನು ಹುಡುಕ್ತಾ ಈಗ ದೇಶ ಸೇವೆಗೆ ಹೊರಟು ನಿಂತವರು ನಮ್ಮೂರ ಹೆಣ್ಣು ಮಗಳು ಸುಷ್ಮಿತಾ. ಅರಂತೋಡು ಗ್ರಾಮದ ಮೇಲಡ್ತಲೆಯ ದಿವಂಗತ ನಾಗಪ್ಪಗೌಡ ಮತ್ತು ಜಾನಕಿ ದಂಪತಿಯ ಪುತ್ರಿ ಸುಷ್ಮಿತಾ ಕೇಂದ್ರೀಯ ಸಶಸ್ತ್ರ ಪಡೆಗಳಲ್ಲಿ ಒಂದಾಗಿರುವಂಥ BSF ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ಗೆ ಆಯ್ಕೆಗೊಂಡು ತೆರಳುತ್ತಾ ಇದ್ದಾರೆ. ಈ ಭಾಗದಿಂದ ಈ ಒಂದು BSFಗೆ ತೆರಳಿರುವಂಥ ಪ್ರಥಮ ಯುವತಿಯವರು. ಸಹಜವಾಗಿ ಈಕೆ ಯಾರು, ಇವರ ಮನೆಯ ಪರಿಸ್ಥಿತಿ ಏನು ಮತ್ತು ದೇಶಕ್ಕಾಗಿ ದುಡಿಯುವ ಮನಸ್ಸು ಹೇಗೆ ಬಂತು ಎಲ್ಲವನ್ನೂ ಕೂಡ ತಿಳ್ಕೊಳ್ಳುವಂಥ ಒಂದು ಕುತೂಹಲ ಎಲ್ಲರಲ್ಲೂ ಕೂಡ ಇರ್ಬೋದು. ಹಾಗಾಗಿ ನಾವು ಇವತ್ತು ಅತ್ಯಂತ ಗ್ರಾಮೀಣ ಪ್ರದೇಶವಾಗಿರುವಂಥ ಸುಷ್ಮಿತಾ ಅವರ ಮನೆಗೆ ಬಂದಿದ್ದೇವೆ. ಅವರನ್ನು ನಮ್ಮ ವೀಕ್ಷಕರಿಗೆ ಪರಿಚಯ ಮಾಡಿಕೊಡ್ಲಿಕ್ಕಿದ್ದೇವೆ. ಆನೆಯ ಕಾಲು ಹತ್ತಿರ ಅಂದ್ರೆ ತುಂಬಾ ಇಲ್ಲ, ಒಂದು 10-20 ಮೀಟರ್ ಅಷ್ಟೇ. ಅದು ಮೇಲಿಂದ ಬಂದು ಇಳಿದಿತ್ತು. ನಾವು ಅದ್ರ ಹತ್ತಿರವಿದ್ವಿ. ದೇವರದಿಂದ ಎಂತ ಮಾಡಲಿಲ್ಲ, 2 ಕಿವಿ ಎಲ್ಲ ಅಡಿಸಿ ಹೋಯ್ತು. ಪ್ರೈಮರಿಯಿಂದ ಅದೇ ಪೇಪರ್, ಆವಾಗ ಮೊಬೈಲ್ ಇಲ್ಲ, ಈ ಆರ್ಮಿ ಬಗ್ಗೆ ಅಷ್ಟೊಂದು ತಿಳ್ಕೊಳ್ಳಿಕ್ಕೆ ನಮಗೆ ಎಂತ ಇರಲಿಲ್ಲ. ಪೇಪರಲ್ಲಿ ಆರ್ಮಿ ಯೂನಿಫಾರ್ಮ್ ನೋಡಿದಾಗೆ ಹೋಯ್ತು, ಇದನ್ನು ನಾನು ಹಾಕಬೇಕು ಅಂತಲೇ ಅವತ್ತಿಂದಲೇ ಅದರ ಬೆನ್ನು ಬಿದ್ದಿದೆ ಸರ್. ಸರಿ ಮೆಣಸುಕೊಳ್ಳಿಕ್ಕೆ 20 ಫೀಟ್ ಎಣಿಗೆ ಮತ್ತೊಂದು 10 ಫೀಟ್ ಜಾಯಿಂಟ್ ಮಾಡಿ ಹತ್ತಿ ಕೂಡ ಹೋಯ್ದಿದ್ದೀನಿ ನಾನು ಅವತ್ತು. ಅಪ್ಪ ಕೂಡ ಹಾಗೆ, ಅಪ್ಪ ಇರುವಾಗಲೇ ಹೇಳ್ತಿದ್ರು ನೀನು ಆರ್ಮಿಗೆ ಅಥವಾ ಪೊಲೀಸಿಗೆ ಹೋಗ್ತೀನಿ ಅಂದ್ರೆ. ಇವಾಗ ಅಪ್ಪ ಇದ್ದಿದ್ರೆ ನನಗೆ ಧೈರ್ಯ ಇತ್ತು ಹೋಗುವಾಗ ಅಷ್ಟೊಂದು. ನಾನು ಅಳುದು ಬೇಡ ಅಂತೇಳಿ ಅಂದ್ಕೊಳ್ಳೋದು ಸರ್. ಹಾಗೆ ಅಪ್ಪನ ಕನಸು ಕೂಡ ಹೌದು, ಅಮ್ಮನೂ ಕೂಡ ಹಾಗೆ ಹೋಗಬೇಡ ಅಂತ ಇಷ್ಟವರೆಗೆ ಹೇಳಿಲ್ಲ. ನೆಟ್ವರ್ಕ್ ಇದು ಮೇನ್ ಸರ್ ನಮಗಿಲ್ಲ. ಅಂದ್ರೆ ಎಂತ ಆದ್ರೂ ಕೂಡ ಇಲ್ಲಿ ನಮಗೆ ಫೋನ್ ಮಾಡ್ಲಿಕ್ಕೆ ಅಲ್ಲಿ ಮೇಲೆ ಹೋದ್ರೆ ಆರ್ಡಿನರಿ ಮೊಬೈಲಿಗೆ ಮಾತ್ರ ಸಿಗ್ತದೆ ಅಷ್ಟೇ. ಅದು ಕೂಡ ಸರ್ಚ್ ಮಾಡ್ಬೇಕು. ಅಲ್ಲಿ ಇಲ್ಲಿ ಯೂಟ್ಯೂಬ್ ಕ್ಲಾಸ್ ಅನ್ನು ಡೌನ್ಲೋಡ್ ಮಾಡ್ಕೊಂಡು ಬರ್ತಿದ್ದೆ. ಇಲ್ಲಿ ಬಂದು ಇಲ್ಲಿ ನೋಡಿ ಇಲ್ಲಿ ಬರೀದು ಹಾಗೆ ಮಾಡ್ತಿದ್ದೆ. ಅಂದರೆ ಅವಳು ಹುಟ್ಟಿನಿಂದಲೇ ಕಷ್ಟದಲ್ಲೇ ಬೆಳೆದಾಳೆ. ಅಂದರೆ ಅವಳು ನನಗೆ ಭಾರತ ಮಾತೆಯಾಗಿ ಹೊಟ್ಟೆಲಿ ಹುಟ್ಟಿದಾಳೆ. ಪ್ರಿಯ ವೀಕ್ಷಕರೇ, ಈಗಾಗಲೇ ಉಲ್ಲೇಖಿಸಿದ ಹಾಗೆ ಕೇಂದ್ರ ಸಶಸ್ತ್ರ ಪಡೆಗಳ ಪೈಕಿ ಮುಖ್ಯವಾದ ಒಂದು ವಿಭಾಗ ಗಡಿ ಭದ್ರತಾ ಪಡೆ BSF. ಇದರಲ್ಲಿ ಸುಮಾರು 3 ಲಕ್ಷಕ್ಕೂ ಅಧಿಕ ಮಂದಿ ಬೇರೆ ಬೇರೆ ವಿಭಾಗಗಳ ಈಗ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ನಮ್ಮ ಗಡಿಯನ್ನು ಕಾಯುವ, ದೇಶವನ್ನು ಕಾಯುವ ಮಹತ್ತರ ಜವಾಬ್ದಾರಿಯನ್ನು ನಿರ್ವಹಿಸ್ತಾ ಇದ್ದಾರೆ. ಈ ಒಂದು ಪಡೆಗೆ, ಫೋರ್ಸ್ಗೆ ಆಯ್ಕೆಗೊಂಡವರು ಸುಷ್ಮಿತಾ ಅವರು. ಅರಂತೋಡಿನಿಂದ ಸಾಕಷ್ಟು ಸುಮಾರು 10-12 ಕಿಲೋಮೀಟರ್ ದೂರದ ಗ್ರಾಮೀಣ ಪ್ರದೇಶ ಇದು. ಅತ್ಯಂತ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಅನೇಕ ಸವಾಲುಗಳನ್ನು ಎದುರಿಸಿ ಬೆಳೆದವರು ಸುಷ್ಮಿತಾ. ಒಂದು ಕಡೆ ರಸ್ತೆ ಸರಿಯಾಗಿಲ್ಲ, ನೆಟ್ವರ್ಕ್ ಇಲ್ಲ, ಅದರ ಜೊತೆಗೆ ಕಾಡಾನೆಗಳ ಹಾವಳಿ, ವನ್ಯಜೀವಿಗಳ ಹಾವಳಿ, ಮನೆಯಲ್ಲಿ ಕಿತ್ತು ತಿನ್ನುವ ಬಡತನ, ಇದೆಲ್ಲ ಸವಾಲುಗಳನ್ನು ಕೂಡ ಮೆಟ್ಟಿ ನಿಂತು ಈಗ ನಮ್ಮೆಲ್ಲರನ್ನೂ ಕಾಯುವಂಥ ಒಂದು ದೊಡ್ಡ ಜವಾಬ್ದಾರಿಗೆ ಅವರು ಹೋಗಲಿಕ್ಕಿದ್ದಾರೆ. ಈ ಒಂದು ಜವಾಬ್ದಾರಿ ಅವರಿಗೆ ಬಂದದ್ದು ಹೇಗೆ, ಬಾಲ್ಯದ ಅವರ ಏನು ಕನಸುಗಳೇನಿತ್ತು, ಹಂಬಲ ಏನಿತ್ತು, ಗುರಿ ಏನಿತ್ತು, ಎಲ್ಲವನ್ನು ಕೂಡ ನಾವು ಈ ಸಂದರ್ಭದಲ್ಲಿ ನಮ್ಮ ವೀಕ್ಷಕರಿಗೆ ತಿಳಿಯಪಡಿಸ್ತಾ ಇದ್ದೇವೆ. ವೀಕ್ಷಕರೇ, ನಾನು ನಿಮಗೆ ಪರಿಚಯ ಮಾಡಿಕೊಟ್ಟಿರುವಂಥ ಸುಷ್ಮಿತಾ ಅವರು ನಮ್ಮೊಂದಿಗಿದ್ದಾರೆ. ಸುಷ್ಮಿತಾ ನಮಸ್ತೆ. ನಮಸ್ತೆ ಸರ್. ಅಭಿನಂದನೆಗಳು. ಥ್ಯಾಂಕ್ ಯು ಸೋ ಮಚ್ ಸರ್. ಈಗಾಗಲೇ ಉಲ್ಲೇಖಿಸಿದೆ, ಏನು ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಏರ್ಪಡಿಸಿದಂತಹ ಪರೀಕ್ಷೆಯಲ್ಲಿ ತೇರ್ಗಡೆ ಹೊಂದಿ ದೇಶಕ್ಕಾಗಿ ಸೇವೆ ಸಲ್ಲಿಸುವಂಥ ಗಡಿ ಭದ್ರತಾ ಪಡೆಗೆ ಆಯ್ಕೆಗೊಂಡಿರುವ ಸುಷ್ಮಿತಾ ನಮ್ಮೊಂದಿಗಿದ್ದಾರೆ. ಒಂದಷ್ಟು ಪರಿಚಯವನ್ನು ನಾನು ಮಾಡಿಕೊಟ್ಟೆ, ನೀವೇ ನಿಮ್ಮ ಕುಟುಂಬದ ಹಿನ್ನೆಲೆಯನ್ನು ನಮ್ಮ ವೀಕ್ಷಕರಿಗೆ ಹೇಳಿಬಿಡಿ. ನಮ್ಮದು ಅಪ್ಪ, ಅಮ್ಮ, ತಂಗಿ, ನಾನು 4 ಜನ ಇರುವಂಥ ಫ್ಯಾಮಿಲಿ. ಇಲ್ಲಿ ಬೆದ್ರುಪಣೆ ಅಂತ ಮನೆ ಹೆಸರು. ಅರಂತೋಡು ಗ್ರಾಮದ ಅಡ್ತಲೆ ಬೆದ್ರುಪಣೆ. ಇಲ್ಲಿ ಬಿದಿರು ಜಾಸ್ತಿ, ಹಾಗಾಗಿ ಬೆದ್ರುಪಣೆ ಅಂತ ಹೆಸರು ಬಂದಿರಬೇಕಂದ್ರೆ ನಾವು ಬರ್ತಾ ಇರಬೇಕಿದ್ರಲ್ಲ. ಹೌದು, ಬಿದಿರು ಜಾಸ್ತಿ, ಹಾಗೆ ಬೆದ್ರುಪಣೆ ಅಂತ ಮೇಲೆ ಅಡ್ತಲೆ ಫ್ಯಾಮಿಲಿ. ಹಾಗೆ ನಾನು ಹುಟ್ಟಿ ಬೆಳೆದದ್ದೆಲ್ಲ ಇಲ್ಲೇ ಸರ್. 25 ವರ್ಷ ಆಯಿತು ನನಗೆ. ಹಾಗೆ ಮನೆಯಲ್ಲಿ ಕೃಷಿ ಏನಾದ್ರು ಇದೆಯಾ? ಕೃಷಿ 60 ಸೆಂಟ್ಸ್ ಜಾಗ ಇತ್ತು. ಅದರಲ್ಲಿ ಸ್ವಲ್ಪ ಅಡಿಕೆ ಅವತ್ತೆಲ್ಲ ಸ್ವಲ್ಪ ಆಗ್ತಿತ್ತು. ಆಮೇಲೆ ಎಲ್ಲ ಹಳದಿಯಲ್ಲಿ ಹೋಯ್ತು. ಮತ್ತೆ ಇವಾಗ ಅಂತ ಹೇಳಿದ್ರೆ ಎಂತ ಕೂಡ ಇಲ್ಲ. ಇವಾಗ ಅಲ್ಲ, ಸುಮಾರು ಒಂದು 6-7-8 ವರ್ಷದಿಂದ ತೋಟ ಕೃಷಿ ಯಾವುದಿಲ್ಲ, ದುಡ್ಡೇ ಆಗಬೇಕು. ಓಕೆ. ಎಲ್ಲಿ ಶಿಕ್ಷಣ ಎಲ್ಲ? ಶಿಕ್ಷಣ ನಂದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅಡ್ತಲೆಯಲ್ಲಿ ಪ್ರೈಮರಿ. ಆಮೇಲೆ ಒಂದು 8ನೇ ಕ್ಲಾಸ್ಗೆ ಮರ್ಕಂಜ ಪ್ರೌಢಶಾಲೆಗೆ ಹೋದೆ. ಹೋಗಿ ಬರಲಿಕ್ಕೆ ಸ್ವಲ್ಪ ದೂರ ಆಗ್ತದೆ ಅಂತ ಹೇಳಿ ನಾನು ಒಬ್ಬಳೇ ಇದ್ದದ್ದು ಸಹ. ಆಮೇಲೆ NMPUC ಅರಂತೋಡು 8-9 ಫಸ್ಟ್ PU ಸೆಕೆಂಡ್ PU ಅರಂತೋಡು. ಆಮೇಲೆ ಡಿಗ್ರಿ ಮಾಡಿದ್ದು ಗೌರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್ ಉಳ್ಳದೆ, ಹಾಸ್ಟೆಲಲ್ಲಿ ಇದ್ದುಕೊಂಡಿದ್ದೆ. ಓಕೆ. ಬಹುಶಃ ಈಗಲೂ ಕೂಡ ಹಗಲೇ ಇನ್ನು ಹೋಗ್ಲಿಕ್ಕೆ ಹೆದರಿಕೆ ಆಗುವಂಥ ಪ್ರದೇಶ ಇಲ್ಲಿದೆ, ಅಂತ ಕಾಡು ಪ್ರದೇಶ, ಕಾಡಾನೆಗಳ ಹಾವಳಿ ಇದೆ. ಬಹುಶಃ ನಿಮ್ಮ ಕಾಲೇಜ್ ಅಥವಾ ಬಾಲ್ಯದ ಸಂದರ್ಭದಲ್ಲಿ ಹೇಗಿತ್ತು ಇವರು? ಆವಾಗ ಅದೇ ಸರ್, ನನ್ನೊಟ್ಟಿಗೆ ನಮ್ಮ ಹಾಗೇನೆ ಸುಮಾರು ಮಕ್ಕಳಿದ್ರು ಇಲ್ಲಿಂದ. ಅಂದರೆ ಹೋಗುವಾಗ ಒಂದು 5-6-7-8 ಮಕ್ಕಳು ಈಗಿದ್ರು ಹೋಗುವಾಗ.
ಹೋಗುವಾಗ ಹಾಗೆ ನಮಗೆ ಸ್ವಲ್ಪ ಒಮ್ಮೊಮ್ಮೆ ಮನೆಯಿಂದ ಕರ್ಕೊಂಡು ಹೋಗ್ತಿದ್ರು ಮತ್ತೆ ಎಲ್ಲರೂ ಕೂಡ ಕೂಲಿ ಕೆಲಸಕ್ಕೆ ಹೋಗುದು ಇಲ್ಲಿ. ಅದೇ ಹಾಗೆ ಎಲ್ಲ ಮಕ್ಕಳನ್ನು ಪ್ರತಿ ಸಲ ಕರ್ಕೊಂಡು ಬರ್ಲಿಕ್ಕೆ ಯಾರಿಗೆ ಆಗುದಿಲ್ಲ, ನಾವೇ ಒಂದು ಗುಂಪು ಕಟ್ಟಿಕೊಂಡು ಹೋಗ್ತಿದ್ವಿ. ಹೋಗುವಾಗ 2ನೇ ಕ್ಲಾಸಲ್ಲಿ ಇನ್ನೂ ನನಗೆ ನೆನಪುಂಟು, ಆನೆಯ ಕಾಲು ಹತ್ತಿರ ಅಂದ್ರೆ ತುಂಬಾ ಇಲ್ಲ, ಒಂದು 10-20 ಮೀಟರ್ ಅಷ್ಟೇ, ಅದು ಮೇಲಿಂದ ಬಂದು ಇಳಿದಿತ್ತು. ನಾವು ಅದ್ರ ಹತ್ತಿರವಿದ್ವಿ, ದೇವರದಿಂದ ಎಂತ ಮಾಡಲಿಲ್ಲ, 2 ಕಿವಿ ಎಲ್ಲ ಅಡಿಸಿ ಹೋಯ್ತು. ಅದನ್ನು ನೋಡಿ ತಿರುಗಿ ಓಡಿಕೊಂಡು ಬಂದು ತಲೆ ತಿರುಗಿ ಬಿದ್ದು ಇಲ್ಲೆಲ್ಲ ಗಾಯಾಗಿ ಎಳೆಲಾಗಿತ್ತು ಆ ದಿವಸ. ಮತ್ತೆ ಬೇರೆ ರೂಟಿಂದ ಹೋಗಿ ಈಗ ಆನೆ ಪರಿಚಿತ ಅಲ್ಲ? ಆನೆ ಪರಿಚಿತ ಸರ್. ಆಮೇಲೆ ಅದೇ PUCಗೆ ಹೋಗುವಾಗ್ಲೂ ಹಾಗೆ, ಹೈಸ್ಕೂಲಿಗೆ ಹೋಗುವಾಗ್ಲೂ ಹಾಗೆ, ಪ್ರತಿನಿತ್ಯ ಹೋಗುವಾಗ ಒಂದು ಬರುವಾಗ ಒಂದು ಆಚೆ ಈಚೆ ನೋಡಿಕೊಂಡೇ ಬರುದು ಹೇಗೆ ಅಂತ ಹೇಳಿ. ಮತ್ತೆ ರೋಡ್ ಗೊತ್ತುಂಟಲ್ಲ, ನೋಡಿದ್ರಲ್ಲ ನೀವು. ಹಾಗೆ ಆಮೇಲೆ ಹೀಗೆ. ಓಕೆ, ವಿಷಯಕ್ಕೆ ಬರುವುದಾದರೆ ಈಗ ಒಂದು ದೊಡ್ಡ ಜವಾಬ್ದಾರಿ, ದೇಶಕ್ಕಾಗಿ ಸೇವೆ ಸಲ್ಲಿಸುವಂಥ ಒಂದು ಜವಾಬ್ದಾರಿ ನಿಮಗೆ ಪ್ರಾಪ್ತ ಆಗಿದೆ. ಹೇಗೆ ಕನಸು ಬಾಲ್ಯದಿಂದಲೇ ಇತ್ತು ಸರ್. ಪ್ರೈಮರಿಯಲ್ಲಿ ಹೋಗುವಾಗಲೇ ನನಗೆ ಹಾಗೆ ಅದು ಮನಸ್ಸಲ್ಲಿ ಯಾವಾಗಲೇ ಹುಟ್ಟಿತ್ತು. ನನಗೆ ಇವತ್ತು ನಿಮ್ಮ ಗುರುಗಳೊಬ್ಬರು ಸಿಕ್ಕಿದ್ರು, ಅವರು ಹೇಳ್ತಾ ಇದ್ರು 9ನೇ ತರಗತಿಯಲ್ಲಿ ಅವ್ರು ಕೇಳಿದ್ರಂತೆ ಏನಾಗಬೇಕು ಅಂತ. ಆಗಲೇ ನೀವು ಹೇಳಿದ್ರಂತೆ ಅಲ್ವಾ? ಅದಕ್ಕಿಂತ ಮೊದಲೇ ಕನಸಿತ್ತು, ಆಗ್ಲೂ ಕೂಡ ನೀವು ಹೇಳಿದ್ರಿ. ಹೌದು, ಪ್ರೈಮರಿಯಿಂದ ಅದೇ ಪೇಪರ್, ಆವಾಗ ಮೊಬೈಲ್ ಇಲ್ಲ, ಈ ಆರ್ಮಿ ಬಗ್ಗೆ ಅಷ್ಟೊಂದು ತಿಳ್ಕೊಳ್ಳಿಕ್ಕೆ ನಮಗೆ ಎಂತ ಇರಲಿಲ್ಲ. ಪೇಪರಲ್ಲಿ ಆರ್ಮಿ ಯೂನಿಫಾರ್ಮ್ ನೋಡಿದಾಗೆ ಹೋಯ್ದು ಇದನ್ನು ನಾನು ಹಾಕಬೇಕು ಅಂತಲೇ ಅವತ್ತಿಂದಲೇ ಅದರ ಬೆನ್ನು ಬಿದ್ದಿದೆ ಸರ್. ಎಲ್ಲ ಕಡೆ ಎಲ್ಲ ಎಲ್ಲಿ ಹೇಳಿದ್ರು ಅದನ್ನೇ ಹೇಳ್ತಿದ್ದೆ, ಆರ್ಮಿಗೆ ಪೊಲೀಸಿಗೆ ಎರಡಕ್ಕೆ ಸೇರ್ಬೇಕಂತ ಹೇಳಿ. ಎರಡರಲ್ಲಿ ಯಾವುದಾದ್ರೂ ಒಂದಕ್ಕೆ. ಆರ್ಮಿ ಅಂತೂ ಫಸ್ಟ್ ಪ್ರಿಫರೆನ್ಸ್ ಇದ್ದದ್ದು. ಆಮೇಲೆ ಅದೇ ಏಜ್ ಆಗಬೇಕಲ್ಲ ಅದಕ್ಕೆ. ಆಮೇಲೆ PUCಗೆ ಬಂದಾದ್ಮೇಲೆ ಅದೇ ಡಾಕ್ಯುಮೆಂಟ್ ಎಲ್ಲ ರೆಡಿ ಮಾಡಿಟ್ಟಿದ್ದೆ ಅವತ್ತೇ ನಾನು. ಸೆಂಟ್ರಲ್ ಗೌರ್ಮೆಂಟ್ ಜಾಬಿಗೆ ಇಂಗ್ಲೀಷಲ್ಲಿ ಕೇಳ್ತಾರೆ ಎಲ್ಲ ಕೂಡ, ಕನ್ನಡದಾಗುದಿಲ್ಲ, ಸ್ಟೇಟ್ ಗೌರ್ಮೆಂಟ್ ಇದೆ. ಹಾಗೆ ಅದನ್ನೆಲ್ಲ ಅವತ್ತೇ ಗುರಿಯಿತ್ತು, ಗುರಿ ಸಾಧಿಸುವ ಒಂದು ಏನು ಮನೋದಾಢ್ಯತೆ ಕೂಡ ಇತ್ತು ಅಂತಲ್ವಾ? ಹೌದು. ಮತ್ತೆ ಆ ಟೈಮಲ್ಲಿ ಸರ್ ಇದು ಹೀಗೆ ಅವಕಾಶ, ಅವತ್ತು ನಾನು PUC ಆದಾಗೆ ವಿಮೆನ್ಸ್ ಇದು ಅಷ್ಟು ಕರಿತಿರ್ಲಿಲ್ಲ ಸರ್. ಅಂದ್ರೆ ಬಾಯ್ಸ್ ಅನ್ನು ಓಪನ್ ರ್ಯಾಲಿಗೆ ಕರೀತಾರೆ ಎಲ್ಲರೂ, ಎಲ್ಲ ಕಡೆ. ಗರ್ಲ್ಸ್ ಅನ್ನು ಹಾಗೆ ಕರೀದಿಲ್ಲ. ವಿಮೆನ್ ಮಿಲಿಟರಿ ಪೊಲೀಸ್ ಅಂತ ಒಂದು ಆಪ್ಷನ್ ಇದೆ, ಇವಾಗ ಅಗ್ನಿಪಥ್ ಅಂತ ಬಂತು, ಅದರಲ್ಲಿ ಹೋಗ್ಬೋದು. ಅದರಲ್ಲಿ ಅಂದ್ರೆ ಫಸ್ಟ್ ಮಾರ್ಕೇ ನೋಡ್ತಾರೆ ಅವರು, ಅಂದ್ರೆ ಫಸ್ಟ್ ರ್ಯಾಲಿಗೆ ಕರೀದಿಲ್ಲ, ಮಾರ್ಕ್ ನೋಡಿ ಅದರಲ್ಲಿ ಕಟ್ ಆಫ್ ಮಾಡಿ ರ್ಯಾಲಿಗೆ ಕರೆಯೋದು. ಹಾಗೆ ಅದು ಹುಡುಗಿಯರಿಗೆ ಯಾವಾಗ ಬರ್ತದೆ ಅಂತ ನೋಡ್ತಿದ್ದೆ. BSF ಇದು ಅವತ್ತಿಂದಲೇ ನೋಡ್ತಾ ಇದ್ದೆ ನಾನು, ಅಂದ್ರೆ ಅದಕ್ಕೆ ಹೋಗ್ತೇನೆ ಅಂತ ಹೇಳಿ, ಯಾವ್ದಾದ್ರು ಒಂದಕ್ಕೆ ಹೋಗ್ಬೇಕು ಅಂತೇಳಿ. BSF ಅಂತ ಕನಸಿತ್ತು ನನಗೆ, ಆರ್ಮಿ. ಆಮೇಲೆ ಅದೇ PUC ಆದ್ಮೇಲೆ ಎಲ್ಲದಕ್ಕೆ ಅಪ್ಲೈ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ತುಂಬಾ ಎಕ್ಸಾಮ್ ಬರೆದ್ರ ಅಂತಲ್ಲ? ತುಂಬಾ ಬರ್ದೀನಿ ಸರ್. ಏನೆಲ್ಲ ಬರೆದ್ರಿ? ಕರ್ನಾಟಕ ಸ್ಟೇಟ್ ಪೊಲೀಸಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಅದು 3-4 ಅಟೆಂಪ್ಟ್ ಏನಾಗಿದೆ. ಆಮೇಲೆ PSI ಎರಡು ಸಲ. ಅದಾದ್ಮೇಲೆ ಫಾರೆಸ್ಟ್ ಗಾರ್ಡ್ ಬರ್ದೀನಿ. ಆಮೇಲೆ ಇದು ವಿಮೆನ್ ಮಿಲಿಟರಿ ಪೊಲೀಸಿಗೆ ಹಾಕಿದ್ದೀನಿ, ಅಗ್ನಿಪಥಿಗೆ ಹಾಕಿದ್ದೀನಿ. ಅಗ್ನಿಪಥಿದು ಅಷ್ಟೇ ಸಲ, ಅದು ಏಜ್ ಬಾರ್ ಆಗ್ತದೆ ಬೇಗ ಅಗ್ನಿಪಥಿದಕ್ಕೆ. ಅದಾದ್ಮೇಲೆ ಸುಮಾರು ಯಾವ್ದೆಲ್ಲ ಬರ್ದೀನಿ ಸರ್ ಇನ್ನು ಕೂಡ. ಪೋಸ್ಟ್ ಆಫೀಸ್ ಇದು ಹಾಕಿದ್ದೆ ಅವತ್ತೊಮ್ಮೆ. ಅದಂದ್ರೆ ನಂಗೆ ಅಂದ್ರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಸರ್ ಬರ್ದೀನಿ. ಕಾಂಪಿಟೇಟಿವ್ ಎಕ್ಸಾಮ್ಸ್ ಹೇಳಿದ್ರೆ ಅದು ಒಂದೇ ಅಟೆಂಪ್ಟಿಗೆ ಆಗುವಂಥದ್ದಲ್ಲ ಸರ್. ಪಕ್ಕ ಎಲ್ಲದಕ್ಕೂ ನಾವು ಒಂದೇ ಇದನ್ನು ಅಂತ ಹೇಳಿ ಅಲ್ಲ, ಎಲ್ಲದಕ್ಕೂ ಟ್ರೈ ಮಾಡಿಕೊಂಡು ಇದ್ರೆ ಮಾತ್ರ ಯಾವ ತರದ ಕ್ವಶನ್ಸ್ ಬರ್ತದೆ, ಯಾವ ತರ ಇರ್ತದೆ ಅಂತ ನೋಡ್ಲಿಕ್ಕೆ ಗೊತ್ತಾಗ್ತದೆ. ಅದಕ್ಕೆ ಎಲ್ಲದಕ್ಕೂ ಅಪ್ಲೈ ಮಾಡ್ತಿದ್ದೇನೆ. ಓಕೆ, ತಂದೆಯವರು ತೀರ್ಕೊಂಡು ಸಮಯ 5 ವರ್ಷ ಆಯ್ತು, ಡಿಗ್ರಿ ಫೈನಲ್ ಇಯರ್ ಅಲ್ಲಿ ಇರುವಾಗ. ಆ ಬಳಿಕ ಮನೆ ಜವಾಬ್ದಾರಿ ಕೂಡ ನಿಮಗೆ ಬಂತು ಅನ್ಸುತ್ತಲ್ವಾ? ಹೌದು. ಹೇಗೆ ನಿಭಾಯಿಸ್ತೀರಿ? ಅದೇ ಸರ್, ಅಂದ್ರೆ ಡಿಗ್ರಿ ಮಾಡಿದ್ಮೇಲೆ ಓದ್ಬೇಕು, ಮತ್ತೆ ಕೋಚಿಂಗ್ ಕ್ಲಾಸಿಗೆ ಸೇರ್ಬೇಕಂತೇಳಿ ನಂಗೊಂದಿತ್ತು. ಕೋಚಿಂಗ್ ಕ್ಲಾಸಿಗೆ ಹೋಗ್ಲಿಕ್ಕೆ ಮುಂಚೆ ಇಲ್ಲಿ ನಾನು ಕೂಲಿ ಕೆಲಸಕ್ಕೆ ಹೋಗ್ತಿದ್ದೆ ಸರ್. ಒಂದು ಸಾಧಾರಣ 6 ತಿಂಗಳ 1 ವರ್ಷ ಹೋಗಿದ್ದೇನೆ ಆಚೆ. ನಂಗೆ ಕರಿಮೆಣಸು ಮೇಲೆ ಹತ್ತಿ ಕೊಯ್ಲಿಕ್ಕೆ ಆಗ್ತದೆ. ಏಣಿಯಲ್ಲಿ ಹತ್ತಿ ನೀವು ಕಾಳು ಮೆಣಸು ಕೊಯ್ದ್ರಂತೆ? ಹತ್ಲಿಕ್ಕೆ ಬರ್ತದೆ ಸರ್. ತೆಂಗಿನ ಮರ ಹತ್ತೇನೆ, ಬೇಕಿದ್ರೆ ಇದಕ್ಕೆ ಅಡಿಕೆ ಮರ ಹತ್ತೇನೆ. ಅದೇ ಕರಿಮೆಣಸು ಕೊಯ್ಲಿಕ್ಕೆ 20 ಫೀಟ್ ಎಣಿಗೆ ಮತ್ತೊಂದು 10 ಫೀಟ್ ಜಾಯಿಂಟ್ ಮಾಡಿ ಹತ್ತಿ ಕೂಡ ಕೊಯ್ದಿದ್ದೀನಿ ನಾನು ಅವತ್ತು. ಹಾಗೆ ಆಮೇಲೆ ಕೋಚಿಂಗ್ ಕ್ಲಾಸಿಗೆ ಹೋಗುವಂತಾಯ್ತು ಸರ್. 3 ತಿಂಗಳೇನೋ ವಿದ್ಯಾಮಾತೆ ಅಕಾಡೆಮಿ ಪುತ್ತೂರು ಇಲ್ಲಿಗೆ ಹೋಗಿದ್ದೇನೆ. ಅಲ್ಲಿ ಹೋಗುವಾಗ ನನಗೆ ಬೇಸಿಕ್ ಗೊತ್ತಾಯ್ತು, ಹೇಗೆಂದ್ರೆ ಕಾಂಪಿಟೇಟಿವ್ ಎಕ್ಸಾಮ್ ಹೇಗಿರ್ತದೆ, ಯಾವ ಥರ ಕಾಂಪಿಟೇಷನ್ ಇರ್ತದೆ, ಮತ್ತು ಸಬ್ಜೆಕ್ಟ್ ಹೇಗೆ ಸ್ಟಡಿ ಮಾಡೋದು, ಯಾವ ಥರ ಹೋಗ್ಬೇಕಂತ ಅಲ್ಲಿ ಗೊತ್ತಾಯಿತು. ಮತ್ತು ಅಲ್ಲೇ ಕಂಟಿನ್ಯೂ ಮಾಡುವಂತಿದ್ರೆ ನನಗೆ ಆಗಲಿಲ್ಲ ಸರ್. ಇಲ್ಲಿ ದುಡಿದ್ರೆ ಮಾತ್ರ ಉಂಟಲ್ಲ ಇಲ್ಲಿ ಮನೆಗೆ. ಹಾಗೆ ಅಲ್ಲಿ ವಿದ್ಯಾಮತ ಅಕಾಡೆಮಿಯಲ್ಲಿ ಸ್ಟೂಡೆಂಟ್ಸ್ ಅಥವಾ ತರಬೇತಿ ಪಡೆದವರು ಅನೇಕ ಮಂದಿ ಇವತ್ತು ಅಪಾರ್ಚುನಿಟಿ ಪಡೆದಿದ್ದಾರೆ. ಹೌದೌದು, ಹೋಗಿದ್ದಾರೆ. ಮತ್ತು ಅಲ್ಲಿಂದ ಬಿಟ್ಟು ಬಂದು ಬಲ್ದೇವ್ ಗ್ರಾನೈಟಿಗೆ ಸುಳ್ಯದಲ್ಲಿ ಜಾಯಿನ್ ಆದೆ. ಅಲ್ಲಿ 3 ವರ್ಷ ಕೆಲಸ ಮಾಡಿದ್ದೀನಿ ಸರ್. ಅದಾದಮೇಲೆ ಇದೀಗ ಹೊಟ್ಟೆ ತುಂಬಿಸಬೇಕಲ್ಲ? ಹೌದು. ದಿನಂಪ್ರತಿ ಎಷ್ಟು ದೂರ ಆಗುತ್ತೆ ಇಲ್ಲಿಂದ ಸುಳ್ಯ? ಇಲ್ಲಿಂದ 3, 9, 10, 25 ಕಿಲೋಮೀಟರ್. 25 ಕಿಲೋಮೀಟರ್ ಹೋಗ್ಲಿಕ್ಕೆ. ಬೆಳಗ್ಗೆ ಮನೆಯಿಂದ ಎಷ್ಟೊತ್ತಿಗೆ ಹೊರಡಬೇಕಿತ್ತು? ಅಂದ್ರೆ ನಾನು ರೆಡಿ ಆಗ್ಲಿಕ್ಕೆ ಸಾಧಾರಣ 5:30 ಎದ್ದು ಇದು ಮಾಡಿಕೊಂಡು ಹೋಗುದು. ಇಲ್ಲಿಂದ 7:45 ಬಸ್ಸಿಗೆ ಅಡ್ತಲೆಗೆ. ಅಂದ್ರೆ ಇಲ್ಲಿಂದ ನಾನು 7:15 ಸ್ಕೂಟಿ ಉಂಟು, ಸ್ಕೂಟಿಯಲ್ಲಿ ಹೋಗ್ತೀನಿ. ಸ್ಕೂಟಿ ಕಲ್ತ ಸಮಯ ಆಯ್ತು? ನಾನು 9ನೇ ಕ್ಲಾಸಲ್ಲೇ ಬೈಕ್ ರೈಡಿಂಗ್ ಫಸ್ಟ್ ಕಲ್ತದ್ದು ಸರ್. ಅಂದ್ರೆ ನನ್ನ ಹತ್ತಿರ ಭಾವನವ್ರದ್ದೆಲ್ಲ ಬೈಕ್ ಇತ್ತು, ಅದರಲ್ಲಿ ಫಸ್ಟ್ ಬೈಕ್ ಕಲಿತೆ. ಆಮೇಲೆ ಸ್ಕೂಟಿ ಬಿಡ್ಲಿಕ್ಕೆ ಕಷ್ಟ ಇಲ್ಲಲ್ಲ. ಸಂಜೆ ಎಷ್ಟೊತ್ತಿಗೆ ಸುಳ್ಳಿಂದ ಹೊರಡಬೇಕು? ಮನೆಗೆ ತಲುಪುವಾಗ ಎಷ್ಟು ಸಮಯ ಆಗಿತ್ತು? ಅಂದರೆ ಅದೇ 6:30 ಅಲ್ಲಿಂದ ಬಸ್ ಹೊರಡುದು. ಇಲ್ಲಿಗೆ ಮನೆ ರೀಚ್ ಆಗುವಾಗ ಸಾಧಾರಣ 7:45.
7:45ರಿಂದ 8 ಗಂಟೆ ಅಂದರೆ ಮುಸ್ಸಂಜೆ ಆಗ್ತದೆ ತಲುಪುವಾಗ, ರಾತ್ರಿ. ಬೆಳಗಿನ ಜಾವ ಹೊರಟು ಬಿಡಬೇಕು. ಹೌದೌದು, ಅನಿವಾರ್ಯ ಬದುಕು, ಯಾಕಂದ್ರೆ ಅದ್ರ ಜೊತೆಗೆ ತಂಗಿಯನ್ನು ಕೂಡ ಸಲಹುವಂತ ಹೌದೌದು. ದೊಡ್ಡ ಜವಾಬ್ದಾರಿ ಬಂತು. ತಂಗಿ ಏನು ಮಾಡ್ತಾ ಇದ್ದಾರೆ? ಅವರು ಪ್ಯಾರಾಮೆಡಿಕಲ್ ಆಗಿ ಮೊನ್ನೆ ಆದಷ್ಟು 2 ತಿಂಗಳಾಯಿತು. ಈಗ ವೆನ್ಲಾಕಲ್ಲಿ ಪ್ಯಾರಾಮೆಡಿಕಲ್ ಮಾಡಿ ಜಾಬಲ್ಲಿದ್ದಾಳೆ, ಡಯಾಲಿಸಿಸ್ ಟೆಕ್ನಿಷಿಯನ್. ಓಕೆ. ಬಹುಶಃ ಒಂದು ಹಂತಕ್ಕೆ ಮನೆ ಸೆಟ್ ಆಗಿ ಬಂದಿದೆ, ಆ ಸಂದರ್ಭದಲ್ಲಿ ನೀವು ದೂರ ಹೊರಡಬೇಕಾಗಿದೆ ಅಲ್ವಾ? ಹೌದು ಸರ್. ಅವಕಾಶ ಬಹುಶಃ ನಿಮ್ಮದೇ ಕನಸು, ಹಾಗಾಗಿ ಅದರಲ್ಲಿ ಬೇಸರ ಪಡುವಂಥದ್ದೇನಿಲ್ಲ. ಇಲ್ಲ ಸರ್. ಆದರೆ ಮನೆಯಲ್ಲಿ ಅಮ್ಮ ಒಬ್ಬರೇ. ಅಮ್ಮ ಏನಂದ್ರು? ಅಮ್ಮ ಅದೇ ನನ್ನ ಇಷ್ಟರೇ ನನ್ನ ಕನಸಿಗೆ ಅಡ್ಡಿ ಬರಲಿಲ್ಲ ಸರ್ ಯಾರು ಸಹ. ಅಪ್ಪ ಕೂಡ ಹಾಗೆ, ಅಪ್ಪ ಇರುವಾಗಲೇ ಹೇಳ್ತಿದ್ರು ನೀನು ಆರ್ಮಿಗೆ ಅಥವಾ ಪೊಲೀಸಿಗೆ ಹೋಗ್ತೀಯ ಅಂತ. ತುಂಬ ಖುಷಿ ಪಡ್ತಾ ಇದ್ರಲ್ಲ? ಖುಷಿ ಪಡ್ತಿದ್ರು. ಅಂದ್ರೆ ಇವಾಗ ಅಪ್ಪ ಇದ್ದಿದ್ರೆ ನನಗೆ ಧೈರ್ಯ ಇತ್ತು ಹೋಗುವಾಗ, ಅಷ್ಟು ಇದಿರ್ಲಿಲ್ಲ. ಇವಾಗ್ಲೂ ಧೈರ್ಯ ಉಂಟು. ಅಮ್ಮ ಏನು ಹೋಗ್ಬೇಡ ಅಂತ ಹೇಳಿಲ್ಲ, ನಾನು ಅಳುದು ಬೇಡ ಅಂತ ಹೇಳಿ ಅಂದ್ಕೊಳ್ಳುದು ಸರ್. ನಾನು ಜಾಸ್ತಿ ಅಳುದೇ ಇಲ್ಲ ನಿಜವಾಗ್ಲೂ. ತುಂಬಾ ಡೇರಿಂಗ್ ಹೆಣ್ಣು ಮಗಳು ಅಂತ ನಾನು ಕೇಳಿದ್ದೇನೆ. ಆದ್ರೆ ಬದುಕಿನ ಕೆಲವು ಅನುಭವಗಳು, ನೆನಪುಗಳು ಖಂಡಿತವಾಗಿ. ಹೌದು. ಹಾಗೆ ಅಪ್ಪನ ಕನಸು ಕೂಡ ಹೌದು, ಅಮ್ಮನೂ ಕೂಡ ಹಾಗೆ. ಹೋಗ್ಬೇಡ ಅಂತ ಇಷ್ಟವರೆಗೆ ಹೇಳಿಲ್ಲ. ಅಮ್ಮನ ಗೊತ್ತುಂಟು ಅಮ್ಮನಿಗೆ ಇಲ್ಲಿ ಒಬ್ಬರೇ ಇರೋದು, ಕಾಡು ಅದು ಇದು ಅಂತ ಹೇಳಿ ಹೋಗ್ಬೇಡ ಅಂತ ಹೇಳಿಲ್ಲ. ತಂಗಿ ಕೂಡ ಹಾಗೆ ಸಪೋರ್ಟ್ ಮಾಡ್ತಿದ್ರು. ನನ್ನ ಕನಸಿಗೆ ಮಾತ್ರ ಅಡ್ಡ ಯಾರು ಬರಲಿಲ್ಲ. ಹಾಗಾಗಿಯೇ ಬಹುಶಃ ಇಂಥ ಒಂದು ದೇಶ ಕಾಯುವಂಥ ಒಂದು ಜವಾಬ್ದಾರಿ ಏನು, ಇದಕ್ಕೆ ಅನೇಕ ನೀವೇ ಹೇಳಿದಾಗೆ ಅನೇಕ ಪರೀಕ್ಷೆಗಳನ್ನು ಬರೆದ್ರಿ. ಇದರ ಪ್ರಕ್ರಿಯೆ, ಈ BSF ನ ಪ್ರಕ್ರಿಯೆ ಹೇಗೆ ನಡೆಯಿತು? BSF ಸರ್ ಅದು SSC GD ಅಂತ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಉಂಟು, ಅದರ ಅಂಡರಲ್ಲಿ ಬರ್ತದೆ ಸರ್. ಅಂದರೆ ತುಂಬ ಎಕ್ಸಾಮ್ಸ್ ತುಂಬ ಅದರಲ್ಲಿ ಬರ್ತದೆ. SSC GD ಮಾತ್ರ ಅಲ್ಲ, ಅದರಲ್ಲಿ SSC CGL ಅಂತ ಬರ್ತದೆ, ಮಲ್ಟಿ ಟಾಸ್ಕಿಂಗ್ ಸ್ಟಾಫ್ ಅಂತ ಬರ್ತದೆ. ತುಂಬ ಅಂದರೆ ತುಂಬ ಬರ್ತದೆ. ನನಗೆ ಅಷ್ಟೇ ಅಂದರೆ ನಾನು ಬರೆದದ್ದು GDಗೆ. ಅದರಲ್ಲಿ ಪ್ಯಾರಾಮಿಲಿಟರಿ ಫೋರ್ಸಲ್ಲಿ ಯಾವುದೆಲ್ಲ ಉಂಟು, BSF, CRPF, CISF, ಅಸ್ಸಾಂ ರೈಫಲ್ಸ್ ಮತ್ತು SSB ಸಶಸ್ತ್ರ ಸೀಮಾಬಲ ಅಂತೇಳಿ, ಅದು ಅಷ್ಟು ಬರ್ತದೆ ಅದರ ಅಂಡರಲ್ಲಿ. ನಾನು ಅಂದರೆ ನಮಗೆ ಅಪ್ಲಿಕೇಶನ್ ಹಾಕುವಾಗ ಆಪ್ಷನ್ ಇರ್ತದೆ ನೀವು ಯಾವುದಕ್ಕೆ ಹಾಕಬೇಕಂತೇಳಿ. ಫಸ್ಟ್ BSFಗೆ ಕೊಟ್ಟಿದ್ದೆ ನಾನು. ಅಂದರೆ ಅದು ಹಾಗೆ ಹೋಗುದಿಲ್ಲ, ನಮ್ಮ ಮಾರ್ಕ್ ಮೇಲೆ ಹೋಗ್ತದೆ ಅದು ಡಿವೈಡ್ ಆಗಿ. ನಾನು BSFಗೆ ಕೊಟ್ಟಿದ್ದೆ, ನನಗೆ BSFೇ ಬಂತು. ಹಾಗೆ ಓಕೆ. പക്ഷേ ಇನ್ನು ಅದರಲ್ಲಿ ಪ್ರೊಸೆಸ್ ಹೇಗೆ ನಡೀತದೆ? ಪ್ರೊಸೆಸ್ ಅಂತ ಹೇಳಿದ್ರೆ ಎಕ್ಸಾಮ್ ಅಪ್ಲೈ ಮಾಡಿದಾಗೆ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಇರುತ್ತೆ. ಇಂಗ್ಲೀಷ್ ಅಥವಾ ಹಿಂದಿ ಆಯ್ಕೆ ಮಾಡಬೇಕು ನಾವು. ನಾನು ಇಂಗ್ಲೀಷ್ ಆಯ್ಕೆ ಮಾಡಿದ್ದೆ ಕಂಪ್ಯೂಟರಲ್ಲಿ. ಅದರಲ್ಲಿ 5 ಕ್ಯಾಟಗರಿ ಇದು ಇರ್ತದೆ, 5 ಡಿವಿಷನ್ ಇರ್ತದೆ. ಒಂದು ಜನರಲ್ ಇಂಟೆಲಿಜೆನ್ಸ್, ರೀಸನಿಂಗ್, ಆಪ್ಟಿಟ್ಯೂಡ್, ಜನರಲ್ ಎಲಿಮೆಂಟ್ರಿ ಮ್ಯಾಥಮೆಟಿಕ್ಸ್, ಸೈನ್ಸ್, ಬೇಸಿಕ್ ಸೈನ್ಸ್, ಮತ್ತು ಒಂದು ಲ್ಯಾಂಗ್ವೇಜ್, ಹಿಂದಿ ಆರ್ ಇಂಗ್ಲೀಷ್, ಯಾವುದಾದ್ರೂ ನಾವು ತಗೊಂಡದ್ದು ನಮಗೆ ಬರುವುದು. ಅದಾದಮೇಲೆ ಅದರಲ್ಲಿ ರಿಸಲ್ಟ್ ಬರುತ್ತೆ, ಯಾರೆಲ್ಲ ಪಾಸ್ ಆಗಿದ್ದಾರೆ ಅಂತ. ನಂದು ರಿಸಲ್ಟ್ ಪಾಸ್ ಆಗಿತ್ತು. ಅದರಲ್ಲಿ ಪಾಸ್ ಆದಮೇಲೆ ಸ್ವಲ್ಪ ಟೈಮ್ ಕಳೆದು ಫಿಸಿಕಲ್ ಸೆಲೆಕ್ಷನ್ ಉಂಟು, PET ಆ್ಯಂಡ್ PST ಅಂತೇಳಿ. ಅದು ಅಲ್ಲಿ ಬೆಂಗಳೂರು ಇದು ಕಾರಹಳ್ಳಿ ಫೈರಿಂಗ್ ರೇಂಜ್ ಉಂಟು, BSF ಇದು, ಅಲ್ಲಿದ್ದದು. ಅದರಲ್ಲಿ ಸೆಲೆಕ್ಷನ್, ಅದರಲ್ಲಿ ಫಿಸಿಕಲ್ ಹೇಗೂ ನಾನು ಅಥ್ಲೀಟ್ ಅಲ್ವಾ, ಪಾಸ್ ಆದೆ ಬೇಗ, ಅದರಲ್ಲಿ ಏನು ಪ್ರಾಬ್ಲಮ್ ಆಗಿಲ್ಲ. ಆಮೇಲೆ ಅದಾದ ನಂತರ ಮೆಡಿಕಲ್ ಎಕ್ಸಾಮ್ ಇತ್ತು, ಡೀಟೇಲ್ಡ್ ಮೆಡಿಕಲ್ ಎಕ್ಸಾಮಿನೇಷನ್ ಮತ್ತು ಡಾಕ್ಯುಮೆಂಟ್ ವೆರಿಫಿಕೇಷನ್. ಅದು 1 ವಾರ ನಡೀತು ಸರ್ ಅಲ್ಲಿ ಬೆಂಗಳೂರಲ್ಲಿ. 1 ವಾರದಲ್ಲಿ ಅದರಲ್ಲಿ ಪಾಸ್ ಆದೆ. ಫೈನಲ್ ಮೆರಿಟ್ ಬಂತು, ಅದರಲ್ಲಿ ನನ್ನ ಹೆಸರು ಬಂತು ಫೈನಲಲ್ಲಿ. ಮಾತ್ರ ಅದರ ಪ್ರೊಸೆಸ್ ಸ್ವಲ್ಪ ಲೇಟ್. ನಂದು 2022 ಬ್ಯಾಚ್ ಲೇಟ್ ಆದ ಕಾರಣ ಅಂದರೆ ಲೇಟ್ ಆಯಿತು. ನಮ್ಮದು 1337 ಜನರದ್ದು ಅಂದರೆ ಆಲ್ ಓವರ್ ಇಂಡಿಯಾದಲ್ಲಿ ಸ್ವಲ್ಪ ಲೇಟ್ ಬಂದದ್ದು, ಮತ್ತು ಸ್ವಲ್ಪ ಜನರದ್ದು ಬೇಗ ಬಂದಿದೆ. ಹಾಗೆ ಅದು ಬರಲಿಕ್ಕೆ ಮುಂಚೆ ಕೂಡ SSC GD ಇನ್ನೂ 3 ಎಕ್ಸಾಮ್ ಬರೆದಿದ್ದೀನಿ ನಾನು. ಇದು ಮಧ್ಯೆ ಕೂಡ ಮಧ್ಯೆ, ಹೌದು. ಬಹುಶಃ ಎಲ್ಲವೂ ಕೂಡ ನಿಮ್ಮ ಗುರಿ ಏನಿದೆ ಅದಕ್ಕೆ ತಲುಪಲಿಕ್ಕೆ ಒಂದೊಂದೇ ಹೆಜ್ಜೆಗಳನ್ನು ಹತ್ತಿರ ಇಡ್ತಾ ಬಂದ್ರಿ. ಒಂದು ಕ್ಷಣ ಲೆಟರ್ ಬಂದ ಕ್ಷಣ ಏನು ಅನ್ನಿಸಿತು? ಹೇಗೆ ಬಂತು ಲೆಟರ್? ಪೋಸ್ಟಲ್ಲಿ ಸರ್, ಪೋಸ್ಟಲ್ಲಿ ಬಂತು. ಬರಲಿಕ್ಕೆ ಮುಂಚೆನೇ ಅಂದರೆ ನಂಗೆ ಬರ್ತದೆ ಅಂತ ಅಂದರೆ ಗೊತ್ತಿತ್ತಲ್ಲ, ನಾನು ಪಾಸ್ ಆಗಿದ್ದು. ನಾನು ಇಲ್ಲಿರಲಿಲ್ಲ, ನಾನು ನನ್ನ ಅಕ್ಕನ ಮನೆ ಬೈತಡ್ಕ ಅಂತ ಅವರ ಮನೆಯಲ್ಲಿ ಇದ್ದೆ. ನೆಟ್ವರ್ಕಲ್ಲಿದ್ದ ಕಾರಣ ಪೋಸ್ಟ್ ಮ್ಯಾನ್ದು ಕಾಲ್ ಬರ್ತದೆ ಅಂತ ಎಕ್ಸ್ಪೆಕ್ಟೇಷನ್ ಇತ್ತು, ಬಂತು ಕೂಡ, ಆವಾಗಲೇ ಬಂತು ಸಹ. ಮತ್ತು ಸೀದಾ ಅರಂತೋಟಿಗೆ ಹೋಗಿ ಲೆಟರ್ ಕಲೆಕ್ಟ್ ಮಾಡಿದೆ. ಹಾಗೆ ಬಹುಶಃ ಅದರ ಜೊತೆಗೆ ಬೇರೆ ಎಕ್ಸಾಮ್ ಕೂಡ ಬರೆದ್ರಿ ಅಂತ ಹೇಳಿದ್ದೀರಿ. ಬಹುಶಃ ಇನ್ನೂ ಕೂಡ ಬರೆಯುವ ಹಂತದಲ್ಲಿದ್ದೀರಿ, ಹೇಗೆ ಸರ್? ಅದರೊಳಗೆ ಹೋದ್ಮೇಲೆ ಅಲ್ಲಿಯ ಇದು ಹೇಗಿರ್ತದೆ ಅಂತ ಹೇಳ್ತಾರೆ ಎಲ್ಲರೂ ಸಹ. ನಮಗೆ ಅಲ್ಲಿ ಹೋದ್ಮೇಲೆ ಅಲ್ಲ ಸರ್ ಗೊತ್ತು. ಅಂದ್ರೆ ಅಲ್ಲಿ ಹೋದ್ಮೇಲೆ ತುಂಬಾ ಅಂತೆ ಅವಕಾಶ. ಯಾವಾಗ ಜಾಯಿನ್ ಆಗಬೇಕು ನೀವು? ನಾನು 19 ಸೆಪ್ಟೆಂಬರ್ಗೆ ರಿಪೋರ್ಟಿಂಗ್ ಉಂಟು. ಇಲ್ಲಿ ಬೆಂಗಳೂರಲ್ಲಿ? ಬೆಂಗಳೂರು ಯಲಹಂಕದಲ್ಲಿ. ಅಲ್ಲಿಂದ ಮತ್ತೆ ಬೇರೆ ಕಡೆ ಅವರು ಟ್ರೈನಿಂಗ್ ನಾರ್ತ್ ಇಂಡಿಯಾದಲ್ಲಿ. ಓಕೆ, ಆನಂತರ ಟ್ರೈನಿಂಗ್ ಇರುತ್ತೆ, ಮತ್ತೆ ರಿಕ್ರೂಟ್ಮೆಂಟ್ ಮಾಡ್ತಾರೆ. ಹೌದೌದು. ಓಕೆ. ಬಹುಶಃ ಎಲ್ಲ ಹಂತದಲ್ಲೂ ಕೂಡ ನೀವು ಈಗಾಗಲೇ ತುಂಬ ಜನರನ್ನು ನೆನಪಿಸಿದ್ದೀರಿ. ಹೌದು. ಒಂದು ಗುರಿ, ಈಗ ನೀವೇನು ಒಂದು ಗುರಿಯನ್ನು ಇಟ್ಟುಕೊಂಡಿದ್ದೀರಿ, ಅಲ್ಲಿಗೆ ಸಾಗಿದ್ದೀರಿ. ಒಮ್ಮೆ ಹಿಂತಿರುಗಿ ನೋಡಿದಾಗ ಯಾರೆಲ್ಲ ಹೆಲ್ಪ್ ಮಾಡಿದ್ದಾರೆ, ಏನು ಅನ್ನಿಸ್ತದೆ?
ಪ್ರೈಮರಿಯಿಂದ ಇರೋ ಒಂದು ಮೇನ್ ನನ್ನ ಅಪ್ಪ ಅಮ್ಮ ತಂಗಿ 3 ಜನ ಅವರು ಸಪೋರ್ಟ್ ಇಲ್ಲದಿರ್ತಿದ್ರು ನೀನು ಇಲ್ಲೇ ಇರಬೇಕು ಇಲ್ಲೇ ಮಾಡಬೇಕು ಅಂತ ನಂಗೆ ಏನು ಮಾಡ್ಲಿಕ್ಕೆ ಆಗ್ತದೆ. ಅಪ್ಪನೊಟ್ಟಿಗೆ ಕೂಡ ನೀವು ಹೇಳ್ತಾ ಇದ್ರಾ ನಾನು ದೇಶ ಕಾಯಬೇಕು ಗಡಿ ಅಲ್ವಾ ಮಿಲಿಟರಿ ಪೊಲೀಸ್ ಹೌದೌದು ಕಾಕಿ ಅಲ್ವಾ ಮೇನ್ ಕಾಕಿ ಅಥವಾ ಮಿಲಿಟರಿ ಅಂತಲೇ ಮೇನ್ ಫಸ್ಟ್ ಇದ್ದದ್ದು ಹಾಗೆ ಅಪ್ಪನ ಸಪೋರ್ಟ್ ಇತ್ತು. ಅಪ್ಪ ಹೋದ್ಮೇಲೆ ಅಮ್ಮ ತಂಗಿ, ಅದಾದಮೇಲೆ ನನ್ನ ಟೀಚರ್ಸ್ ಯಾರೊಟ್ಟಿಗೆ ಏನು ಕೇಳಿದ್ರು ನೀನು ಮಾಡು ಅಂತಲೇ ಹೇಳೋದು. ಅದಾದಮೇಲೆ ನನ್ನ ಅತ್ತಿಗೆ ಒಬ್ಳಿದ್ದಾಳೆ ಮಾವನ ಮಗಳು, ನಾನು ಎಲ್ಲೇ ಎಕ್ಸಾಮ್ ಆಲ್ ಓವರ್ ಕರ್ನಾಟಕ ಎಷ್ಟು ದೂರ ಇದ್ದರೂ ಕೂಡ ನನ್ನೊಟ್ಟಿಗೆ ಯಾವುದೇ ಸಮಯದಲ್ಲಿ ಪ್ರಯಾಣ ಮಾಡಲಿಕ್ಕೆ ಅವಳು ರೆಡಿ ಇದ್ಲು. ರಾತ್ರಿ ಹಗಲು ಅಂತ ಇಲ್ಲ, ಒಟ್ಟಿಗೆ ಬರ್ತಿದ್ಲು, ಎಲ್ಲದಕ್ಕೂ ಸಪೋರ್ಟ್ ಆಗಿದ್ಲು. ಆಮೇಲೆ ನಮ್ಮ ಇಲ್ಲಿ ನನ್ನ ಅದೇ ಅವರ ಅಣ್ಣ ಒಬ್ಬರು ಭಾವನ ಮಗ ಇದ್ದಾರೆ, ಅವರು ಕೂಡ ಹಾಗೆ. ನಾನು ಅಂದರೆ ಬರುವಾಗ ಲೇಟ್ ಇನ್ನೂ ತುಂಬ 8-9 ಗಂಟೆ ಅಥವಾ ನನಗೆ ಈಗ ಆನೆ ರೋಡಲ್ಲಿ ಉಂಟು ಅಂತ ಅಮ್ಮ ಒಮ್ಮೆ ಇಲ್ಲಿ ನೆಟ್ವರ್ಕ್ ಇಲ್ಲ, ಅಲ್ಲಿ ಸ್ವಲ್ಪ ದೂರ ಹೋಗಿ ಅಲ್ಲಿಗೆ ಹೋಗಿ ಕಾಲ್ ಮಾಡೋದು, ಆನೆ ಮುರಿತಾ ಉಂಟು ನೀನು ನೋಡ್ಕೊಂಡು ಬರುವಾಗ ಅಂತೇಳಿ ಅವರಿಗೆ ಕಾಲ್ ಮಾಡ್ತಿದ್ದೆ, ಭಾವನಿಗೊಮ್ಮೆ ಬಾವ ಹೀಗೆ ಆನೆ ಉಂಟಂತೆ ಬನ್ನಿ ಅಂತ. ಅವರು ಕೂಡ ಹಾಗೆ ಎಲ್ಲಿದ್ದರೂ ಕೂಡ ನಾನು ಕಾಲ್ ಮಾಡಿದರೆ ರೆಡಿ ಇರ್ತಿದ್ರು. ಹಾಗೆ ಅವರು ಬರದ ಸಂದರ್ಭದಲ್ಲಿ ಬರ್ತಿದ್ದೆ ಹಾಗೆ. ಆಮೇಲೆ ಇನ್ನೊಂದು ನಮ್ಮ ಇಲ್ಲಿ ಹತ್ತಿರ ಎಲ್ಲ ಸಹ ತುಂಬ ಎಲ್ಲ ವಿಷಯದಲ್ಲಿ ಈ ವಿಷಯದಲ್ಲಿ ಇಂತಲ್ಲ ಆಚೆ ಈಚೆ ಹೋಗುವಾಗ ನಾನು ಅಮ್ಮನೊಟ್ಟಿಗೆ ಹೇಳಬೇಡಿ ಆನೆ ಉಂಟು ರೋಡಲ್ಲಿ ಬರುವಾಗ ಲೇಟ್ ಆಗ್ತದೆ, ಒಮ್ಮೆ ಲೇಟ್ ಆಗ್ತದೆ ಅಂತ ಮಾತ್ರ ಹೋಗಿ ಹೇಳಿ ಅಂತ ಹೇಳುದು ಅವರೊಟ್ಟಿಗೆ. ಅವರು ಬಂದು ಇಲ್ಲಿ ಹೇಳ್ತಿದ್ರು ಅಮ್ಮನಿಗೆ. ಹಾಗೆ ಎಲ್ಲರೂ ಹೆಲ್ಪ್ ಮಾಡಿದ್ದಾರೆ ಸರ್, ಎಲ್ಲವನ್ನು ಮರೀಲಿಕ್ಕಿಲ್ಲ ನಾನು. ಎಸ್, ಖಂಡಿತವಾಗಿಯೂ. ಬಹುಶಃ ಗಂಡು ಮಕ್ಕಳಿಲ್ಲ, ಗಂಡು ಹೆಣ್ಣು ಅಂತ ಭೇದ ಇಲ್ಲ, ಮಕ್ಕಳೇ ಅಲ್ವಾ. ಆದರೂ ಒಂದು ಇಡೀ ಕುಟುಂಬವನ್ನು ಸಲಹುವಂಥ ದೊಡ್ಡ ಜವಾಬ್ದಾರಿಯನ್ನು ಹೇಗೆ ಏನು ತಂಗಿಗೆ ಅಪ್ಪನಾಗಿರ್ಬೋದು ಅಥವಾ ಅಮ್ಮನಿಗೆ ಮಗನಾಗಿರ್ಬೋದು, ಕುಟುಂಬವನ್ನು ಸಲಹುವಂಥ ದೊಡ್ಡ ಜವಾಬ್ದಾರಿ ಜೊತೆಗೆ ಬದುಕು ಕೊಟ್ಟಿರುವ ಸವಾಲುಗಳು. ಈಗಾಗಲೇ ಹೇಳಿದ ಹಾಗೆ ಕೃಷಿ ಇಲ್ಲ, ಆನೆ, ಕಾಡು ಪ್ರಾಣಿಗಳ ಹಾವಳಿ, ಇಲ್ಲಿ ಬರುವ ಇಲ್ಲಿಂದ ಸುಳ್ಯಕ್ಕೆ ಹೋಗಿ ಸುಳ್ಳೆಯಿಂದ ಇಲ್ಲಿ ಬರುವ ಆ ದೂರ ಏನಿದೆ ಅದು, ನೆಟ್ವರ್ಕ್ ಇಲ್ಲ, ಹೀಗೆಲ್ಲವೂ ಕೂಡ ಸವಾಲು. ನೆಟ್ವರ್ಕ್ ಇದು ಮೇನ್ ಸರ್ ನಮಗಿಲ್ಲ. ಅಂದ್ರೆ ಎಂತ ಆದ್ರೂ ಕೂಡ ಇಲ್ಲಿ ನಮಗೆ ಫೋನ್ ಮಾಡ್ಲಿಕ್ಕೆ ಅಲ್ಲಿ ಮೇಲೆ ಹೋದ್ರೆ ಆರ್ಡಿನರಿ ಮೊಬೈಲಿಗೆ ಮಾತ್ರ ಸಿಗ್ತದೆ ಅಷ್ಟೇ, ಅದು ಕೂಡ ಸರ್ಚ್ ಮಾಡ್ಬೇಕು ಅಲ್ಲಿ ಇಲ್ಲಿಂದ ಅದು ಸಿಗುದು. ನಾವು ನಿಮ್ಮನ್ನು ಸಂಪರ್ಕ ಮಾಡಬೇಕಿದ್ರೆ ಕೂಡ ತುಂಬಾ ಕಷ್ಟ ಆಗ್ತದೆ ಅಲ್ವಾ. ಹೌದು, ಮತ್ತೆ ಇನ್ನು ಸ್ಮಾರ್ಟ್ ಫೋನ್ ಬಿಡಿ ಯೂಸ್, ಅದಕ್ಕೆ ಇನ್ನೊಂದು ಕಿಲೋಮೀಟರ್ ಆಚೆ ಹೋಗಿ ಆ ಗುಡ್ಡೆಯಲ್ಲಿ ನಿಲ್ಬೇಕು, ಮಳೆ ಬಂದ್ರೆ ಎಲ್ಲ ಓಡಿಕೊಂಡು ಬರ್ಬೇಕು. ಹಾಗೆ ಇದು ಅದೇ ಎಕ್ಸಾಮ್ ಟೈಮಲ್ಲಿ ಕೂಡ ಇದೆಲ್ಲ ನಿಮಗೆ ತೊಡಕಾಗಿ ಅಂದ್ರೆ ತೊಡಕು ಅಂತ ಹೇಳಿದ್ರೆ ಅದೇ ಸರ್, ನಂಗೆ ಇಲ್ಲಿ ಲೈವ್ ಕ್ಲಾಸಸ್ ಕೆಲವು ಇದರಲ್ಲಿ ಯೂಟ್ಯೂಬಲ್ಲೆಲ್ಲ ತುಂಬಾ ಲೈವ್ ಕ್ಲಾಸಸ್ ಉಂಟು, ಅದನ್ನೆಲ್ಲ ನಾನು ನೋಡ್ತಿದ್ದೆ. ಡ್ಯೂಟಿ ಮಾಡ್ಬೇಕಾದ್ರೆ ಆಗುದಿಲ್ಲ ನೋಡ್ಲಿಕ್ಕೆ, ಮನೆಗೆ ಬಂದ್ರೆ ನೆಟ್ವರ್ಕ್ ಇಲ್ಲ. ಹಾಗೆ ತುಂಬಾ ಬುಕ್ಸ್ ಅನ್ನು ರೆಫರ್ ಮಾಡ್ತಿದ್ದೆ, ನ್ಯೂಸ್ ಪೇಪರ್ಸ್ ಮತ್ತೆ ಇದು ಯೂಟ್ಯೂಬ್ ಕ್ಲಾಸ್ ಅನ್ನು ಡೌನ್ಲೋಡ್ ಮಾಡ್ಕೊಂಡು ಬರ್ತಿದ್ದೆ ಇಲ್ಲಿಗೆ. ಇಲ್ಲಿ ಬಂದು ಇಲ್ಲಿ ನೋಡಿ ಇಲ್ಲಿ ಬರೀದು ಹಾಗೆ ಮಾಡ್ತಿದ್ದೆ. ಹಾಗೆ ತುಂಬಾ ಜನ ಇದ್ದಾರೆ ಸರ್ ನಮ್ಮ ಇಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರೆಯೋರು ಇದ್ದಾರೆ. ಅಂದ್ರೆ ನಾನು ಹೇಳುದು ಎಲ್ಲರಿಗೆ ಅಂದ್ರೆ ಟಿಪ್ಸ್ ಕೊಡ್ತೀರಿ ಹೇಳಿ. ಅದೇ 1-2 ಎಕ್ಸಾಮ್ ಬರೆದು ಬಿಟ್ಟು ಬಿಡುದಲ್ಲ ಸರ್, ಎಲ್ಲರೂ ಹೇಳ್ತಾರೆ ಅಂದ್ರೆ ಎಂತ ಎಕ್ಸಾಮ್ ಬರೀದು ಅದೆಲ್ಲ ಆಗ್ಲಿಕ್ಕೆ ಹೋಗಿ ಹಾಗೆ ಅದನ್ನೆಲ್ಲ 1-2 ಅಟೆಂಪ್ಟ್ ಅಲ್ಲಿ ಫೇಲ್ ಆದ ತಕ್ಷಣ ಅದು ಅಂದ್ರೆ ಕಾಂಪಿಟೇಷನ್ ಹಾಗೆ ಉಂಟು ಸರ್ ಇವಾಗ ನಮಗೆ. ಅಷ್ಟು ಕಾಂಪಿಟೇಷನ್ ಇರೋ ಕಾರಣ 1-2 ಎಕ್ಸಾಮ್ ಬಿಟ್ಟು ಸೋತ್ವಿ ಅಂತ ಬಿಡುವುದಲ್ಲ, ಎಲ್ಲಾದ್ರಲ್ಲೂ ಪ್ರಯತ್ನ ಪಡ್ತಾ ಇರಬೇಕು, ಒಂದಲ್ಲ ಒಂದಿನ ಸಕ್ಸಸ್ ಸಿಗತ್ತೆ ಅಂತ. ಓಕೆ, ಅದ್ರ ಜೊತೆಗೆ ನೀವು ಕೆಲಸವನ್ನ ಎಷ್ಟು ಅಲ್ಲಿ ಸುಳ್ಯದಲ್ಲಿ ಬಲದೇವ್ ಗ್ರಾಂಡ್ ಎಷ್ಟು ಸಮಯ ಇದ್ರಿ? 3 ವರ್ಷ. 3 ವರ್ಷ. ಇದರ ಮಧ್ಯೆ ನೀವು ಎಕ್ಸಾಮಿಗೆಲ್ಲ ಹೋಗ್ಬೇಕಿತ್ತಲ್ಲ, ಹೇಗೆ ಅದಕ್ಕಿಂತ ಮುಂಚೆ ಸಹ ಹೋಗ್ತಿದ್ದೆ, ಅಲ್ಲಿ ಇದ್ದುಕೊಂಡು ಸಹ ಹೋಗ್ತಿದ್ದೆ. ಅಲ್ಲಿ ಹೋಗುವಾಗ ಅವರು ಹಾಗೆ ನಂಗೆ ರಜೆ ಕೊಡ್ತಿದ್ರು, ಒಂದೊಂದು ವಾರ ಎಲ್ಲ ಅಲ್ಲಿ ಬೆಂಗಳೂರಲ್ಲಿ ಇರುವಾಗೆಲ್ಲ ರಜೆ ಕೊಟ್ಟಿದ್ದಾರೆ. ಹಿಮಕರಣ್ಣ ಅಂತ ಇದ್ದಾರೆ, ಅವರು ಕೂಡ ಹಾಗೆ, ಸಂತೋಷ್ ಸರ್ ಕೂಡ. ಜೊತೆಗೆ ಬೇರೆ ಆಕ್ಟಿವಿಟೀಸ್ ಬಹುಶಃ ನೀವು ಸ್ಪೋರ್ಟ್ಸ್ನಲ್ಲೂ ಕೂಡ? ಸ್ಪೋರ್ಟ್ಸ್ ಅಲ್ಲಿ ಸಹ ಇದ್ದೆ, ಅತ್ಲೀಟ್ ಆಗಿದ್ದೇನೆ. ಯಾವುದು ಇಷ್ಟದ ಈವೆಂಟ್? ಅದೇ ರನ್ನಿಂಗ್, ಕ್ರಾಸ್ ಕಂಟ್ರಿ ಮ್ಯಾರಥಾನ್, ಲಾಂಗ್ ಡಿಸ್ಟೆನ್ಸ್ ರನ್ನಿಂಗ್. ಓಕೆ, ವಿಶೇಷ ಅದು ಅಭ್ಯಾಸ ಅಲ್ವಾ? ಶಾಲೆಗೆ ಹೋಗ್ತಾ ಇರುವಾಗಲೇ ಗುಡ್ಡಗಾಡು ಓಟ ಅಲ್ವಾ? ಹೌದು ಸರ್, ಅವಾಗಲೇ ಇಲ್ಲಿ ಅವರು ಎಲ್ಲ ಹಾಗೆ ಸರ್, ಸಾಧಾರಣ ಎಲ್ಲರೂ ಕೂಡ ಇದರಲ್ಲಿ ಇದ್ದಾರೆ, ಸ್ಪೋರ್ಟ್ಸ್ ಅಲ್ಲಿ ಓಡುದ್ರಲ್ಲಿ ಎಲ್ಲ ಬದುಕು ಕಲಿಸಿದ ಒಂದು ಕೌಶಲ್ಯ. ಬಹುಶಃ ನೀವು ಬಾಲ್ಯದಲ್ಲಿ ಹೇಳ್ತಾ ಇದ್ರಿ ದೇಶ ಸೇವೆಗೆ ಸೇರಬೇಕು ಅಂತ, ಯಾಕೆ ಅನಿಸುತ್ತೆ ನಿಮಗೆ? ಸರ್ ನನ್ನ ಮೆಂಟಾಲಿಟಿಯೇ ಹಾಗೆ ಸರ್, ನನಗೆ ಅಂದ್ರೆ ಸಾಹಸ ಪ್ರವೃತ್ತಿ ಜಾಸ್ತಿ. ಅಂದ್ರೆ ಎಂತ ಆಗ್ತದೆ ನೋಡೋ, ರಿಸ್ಕ್ ಫೇಸ್ ಮಾಡೋದು, ಎಂತ ಆಗ್ತದೆ ನೋಡೋ, ಹೋಗ್ಬೇಕು ಮಾಡ್ಬೇಕು ಅಂತ ಹೇಳಿ. ಮತ್ತೆ ಹತ್ತುದು, ಹಾರುದು, ಬೀಳುದು, ಇಂಥದ್ದೇ, ಮರಕ್ಕೆ ಹತ್ತುದು. ಎಲ್ಲರೂ ನನ್ನನ್ನಾಗಿ ಇಲ್ಲಿ ನೀನು ಹುಡುಗಿ ತರ ಅಂತಾರೆ, ಮನೆಯಲ್ಲಿಯೂ ಗಂಡು ಮಗನಾಗೆ ನೋಡುದು, ಹೊರಗೆ ಸಹ ಹಾಗೆ ನನ್ನನ್ನು ಹುಡುಗನ ಇಲ್ಲಿ ಊರಲ್ಲಿ. ನಿಮ್ಮ ಡ್ರೆಸ್ ಕೂಡ ಹಾಗೆ ಅಲ್ಲ? ಡ್ರೆಸ್ ಕೋಡ್ ಸಹ ಹಾಗೆ. ಬಾಲ್ಯದಲ್ಲೂ ನೀವು ಟೀ ಶರ್ಟ್ ಪ್ಯಾಂಟ್ ಅಲ್ವಾ? ಆಮೇಲೆ ಪ್ಯಾಂಟ್. ಹೌದು ಅಲ್ವಾ? ಹೌದೌದು, ಅದೇ ನಿಮ್ಮ ಡ್ರೆಸ್ ಕೋಡ್ ಕೂಡ. ಹೌದು ಸರ್, ಅಂದ್ರೆ ನಂಗೆ ತುಂಬಾ ಅಂದ್ರೆ ಹೆದರಿಕೆ ಅಂತ ಹೇಳಿ ಹಾಗೆ ತುಂಬಾ ಆತರ ಇಲ್ಲ ಸರ್, ಅಂದ್ರೆ ಆತರ ಸಾಹಸ ಪ್ರವೃತ್ತಿ ಜಾಸ್ತಿ. ಆನೆಯನ್ನೇ ಎದುರಿಸಿದವರಲ್ವಾ? ಹೌದು. ಓಕೆ, ಬಹುಶಃ ಅದೇ ನಿಮಗೆ ದೇಶ ಸೇವೆಗೆ. ಹೌದು ಹೌದು. ಬಹುಶಃ ಅದರೊಟ್ಟಿಗೆ ಅನೇಕ ದೇಶದ ಬಗೆಗಿನ ಅನೇಕ ವಿಚಾರಗಳನ್ನು ಟಿವಿಯಲ್ಲಿ ಇರ್ಬೋದು, ಯೂಟ್ಯೂಬಲ್ಲಿ ಇರ್ಬೋದು, ಕೇಳುವಾಗ ಏನು ಅನ್ನಿಸ್ತದೆ ಸರ್? ಅವತ್ತೆಲ್ಲ ಅದೇ ಸರ್, ನಂಗೆ ಕಣ್ಣಲ್ಲಿ ಅದೇ ನ್ಯಾಷನಲ್ ಅಂತಮ್ ಕೇಳುವಾಗ ಫ್ಲಾಗ್ ನೋಡುವಾಗ ಕಣ್ಣಲ್ಲಿ ನೀರೇ ಬರೋದು, ಸೆಲ್ಯೂಟ್ ಹೊಡಿ ಅಂತಲೇ ಹಾಗೇನೆ ಆಗೋದು ನನಗೆ ಸಿಕ್ಕಂದಿಲ್ಲ. ಹಾಗೆ ಸರ್, ಈಗ ನನಗೆ ಭಾರತ ಮತ್ತೆ ಒಂದು ಅವಕಾಶ ಕೊಟ್ಟಿದ್ದಾರೆ, ನಾನು ನಂಬಿದ ದೈವ ದೇವರುಗಳು. ಖಂಡಿತ ನೀವೇನು ಕಷ್ಟಪಟ್ಟಿದ್ದೀರಿ,
ಅದೆಲ್ಲವೂ ಕೂಡ ಅದು ಸಹಜ, ಅನೇಕರ ಬದುಕಿನಲ್ಲಿ ಇಂಥ ಕಷ್ಟಗಳು ಬರ್ತದೆ. ಆದರೆ ಸೋಲು ಯಾವಾಗ ಅಂತ ಹೇಳಿದರೆ ಒಂದು ಮಾತಿದೆ ಅಲ್ವಾ, ನೆಲಕ್ಕೆ ಕುಸಿಯುವುದಿಲ್ಲ, ಮೇಲೆ ಏಳದಿರುವುದು ಸೋಲು ಅಲ್ವಾ. ಆದರೆ ನೀವು ಮೇಲೆ ಎದ್ದು ಬಂದಿದ್ದೀರಿ, ಈ ಬದುಕಿಗಾಗಿ ಒಂದು ಗುರಿಯನ್ನು ಇಟ್ಟು ದೇಶ ಸೇವೆಗಾಗಿ ಒಂದು ದೃಢ ನಿರ್ಧಾರದಿಂದ ಬರ್ತಾ ಇದ್ದೀರಿ, ಅದು ಗೆಲುವು. ಇನ್ನೂ ಕೂಡ ಗೆಲುವು ಆಗತ್ತೆ ನಿಮಗೆ ಅಲ್ವಾ. ಬಹುಶಃ ಉನ್ನತ ಅವಕಾಶಗಳನ್ನು ಕೂಡ ಪ್ರಾಪ್ತ ಆಗುವಂಥದ್ದು. ಜೊತೆಗೆ ಅಮ್ಮ ಮತ್ತು ತಂಗಿಯ ಬಗ್ಗೆ ಹೇಳುವುದಾದರೆ? ಅದೇ ಸರ್, ಯಾವತ್ತೂ ನನಗೆ ಇನ್ನೂ ಸಪೋರ್ಟ್ ಆಗಿರ್ತಾರೆ ಅಂತ ಗೊತ್ತುಂಟು ಸರ್ ಅವರು. ಯಾವತ್ತಿಗೂ ನಾನು ಕೂಡ ಅವರನ್ನು ಇನ್ನೂ ಉನ್ನತ ಸ್ಥಾನಕ್ಕೆ ಇರಿಸಲಿಕ್ಕೆ ಪ್ರಯತ್ನ ಪಡ್ತೀನಿ. ಖಂಡಿತ. ಯಾಕಂದರೆ ನೀವು ಬಾಲ್ಯದಲ್ಲಿ ಪಡೆದ ಅನುಭವಗಳು ಅದು ಯಾವತ್ತೂ ಮರೆತು ಹೋಗುವಂಥದ್ದಲ್ಲ, ಮರೆತು ಹೋಗಲೂಬಾರದು ಕೂಡ ಅಲ್ವಾ. ಜೊತೆಗೆ ನಿಮ್ಮನ್ನು ಕಳಿಸಿಕೊಡ್ತಾ ಇದ್ದಾರೆ, ತಂಗಿ ಆಗಿರ್ಬೋದು, ಅಮ್ಮ ಆಗಿರ್ಬೋದು, ಅಪ್ಪ ಇದ್ದಿದ್ರು ಖುಷಿ ಪಡ್ತಾ ಇದ್ರು. ಅದರ ಜೊತೆಗೆ ನಾನು ಮೊನ್ನೆ ನೋಡಿದೆ, ಇಲ್ಲಿಯ ಅನೇಕರು, ಇಲ್ಲಿಯ ಸಂಘ ಸಂಸ್ಥೆಗಳಿರ್ಬೋದು ಅಥವಾ ಸುಳ್ಯ ತಾಲೂಕಿನ ಸಂಘ ಸಂಸ್ಥೆಗಳಿರ್ಬೋದು, ನೀವು ಕಲಿತಂಥ ವಿದ್ಯಾಸಂಸ್ಥೆ ಇರ್ಬೋದು ಅಥವಾ ಇನ್ನಿತರ ಸಂಸ್ಥೆಗಳು ಕೂಡ ಈ ಒಂದು ಸಂಗತಿಯನ್ನು ತುಂಬ ಅಭಿಮಾನದಿಂದ, ಹೆಮ್ಮೆಯಿಂದ ಅವರು ಕೂಡ ತಿಳ್ಕೊಂಡು ನಿಮಗೆ ಅಭಿನಂದನೆಯನ್ನು ಕೂಡ ಮಾಡಿದ್ದಾರೆ ಅಲ್ವಾ. ಹೇಗಿತ್ತು ರೆಸ್ಪಾನ್ಸ್? ಹೇಗೆ? ತುಂಬಾ ಸರ್, ಅಂದ್ರೆ ನಂಗೆ ಇಲ್ಲಿ ನೆಟ್ವರ್ಕ್ ಇಲ್ಲಲ್ಲ, ನೆಟ್ವರ್ಕ್ ಅಲ್ಲಿ ಯಾರು ನೆಟ್ವರ್ಕಿಗೆ ಹೋದಾಗ ಒಂದು ಕಾಲ್ ಎಷ್ಟು ಬರ್ತಿತ್ತು ಅಂತ ಹೇಳಿದ್ರೆ ಮೆಸೇಜಿಗೆಲ್ಲ ಇವಾಗ ನಾನು ರಿಪ್ಲೈ ಮಾಡ್ತಿರೋದು. ಇಲ್ಲಿ ಮನೆಯಲ್ಲಿ ಬಂದರೆ ನೆಟ್ವರ್ಕ್ ಇಲ್ಲ, ಅಲ್ಲಿ ಹೋಗುವಾಗ ಕಾಲ್ ಮೇಲಿಂದ ಮೇಲೆ ಬರ್ತದೆ, ಮೆಸೇಜಸ್ ವಿಶಸ್ ಬರ್ತದೆ. ತುಂಬ ಹಳೆ ಫ್ರೆಂಡ್ಸ್, ರಿಲೇಟಿವ್ಸ್ ಎಲ್ಲರೂ ಕೂಡ, ಊರಿನ ಎಲ್ಲರೂ ಕೂಡ ಕಾಲ್ ಮಾಡಿ ತುಂಬ ಖುಷಿ ಆಗ್ತದೆ. ಪ್ರಿಯ ವೀಕ್ಷಕರೇ, ಅದರೊಟ್ಟಿಗೆ ನಾನು ಮೊನ್ನೆ ಗಮನಿಸ್ತಾ ಇದ್ದೆ, ಮೊನ್ನೆ ಈ ಊರಿನ ರಂಜಿತ್ ಅಡ್ತಲೆ ಅವರು, ಈ ಊರಿನ ಯುವಕ, ಸುಳ್ಯದಲ್ಲಿ ಉದ್ಯೋಗಿಯಾಗಿದ್ದಾರೆ. ಅವರು ಅವರು ಕಾರನ್ನು ಪರ್ಚೇಸ್ ಮಾಡುವಂಥ ಸಂದರ್ಭದಲ್ಲಿ ಅದನ್ನು ಇವರ ಕೈಯಿಂದಲೇ ಅದನ್ನು ಒಂದು ಕೀಯನ್ನು ತಗೊಳ್ಳಬೇಕು, ಅಷ್ಟು ಒಂದು ಅಭಿಮಾನ ಇಟ್ಟುಕೊಂಡಿದ್ದಾರಲ್ವಾ. ಆ ನೆನಪುಗಳನ್ನು ಹೇಳಿ, ಯಾವತ್ತಾದ್ರೂ ಅಂದುಕೊಂಡಿದ್ದೀರಾ? ನಂದು ಈಗ SSCGD ಅಪ್ಲೈ ಮಾಡಿದ್ಮೇಲೆ ನಂಗೆ ಒಂದು ಇದೇ ಥರ ಆಗ್ಬೋದು, ಮುಂದೆ ಇದೇ ಥರ ಆಗ್ಬೋದು, ನಾನು ಸೆಲೆಕ್ಷನ್ ಆದ್ರೆ ಅಂತ ಇತ್ತು ಸರ್ ಮುಂದೆ. ಕಾರು ಇದೆಲ್ಲ ನಂಗೆ ಇರಲಿಲ್ಲ, ಅವ್ರು ಇದು ಮಾಡ್ಬೋದು ನನ್ನ ಕೈಲಿಂದ, ಅದೆಲ್ಲ ಎಕ್ಸ್ಪೆಕ್ಟ್ ಇದು ಮಾಡಿರಲಿಲ್ಲ. ಅಂದರೆ ಜನರ ಪ್ರತಿಕ್ರಿಯೆ ಹೀಗೆ ಇರ್ತದೆ ಇಲ್ಲಿದು ಅಂತ ಗೊತ್ತಿತ್ತು. ಅಂದರೆ ತುಂಬ ಎಲ್ಲದಕ್ಕೂ ಸಪೋರ್ಟಿವ್ ಸರ್ ಇಲ್ಲಿ. ಸಾಧನೆ ಮಾಡಿದರೆ ಚಿಕ್ಕದ್ರಿಂದ ಹಿಡಿದು ದೊಡ್ಡ ಸಾಧನೆವರೆಗೂ ಎಲ್ಲದಕ್ಕೂ ಕರೆದು ಸನ್ಮಾನ ಮಾಡ್ತಾರೆ, ಎಲ್ಲ ಮಾಡ್ತಾರೆ ನಮ್ಮ ಊರಲ್ಲಿ. ಹಾಗಾಗಿ ಊರು ಒಂದು ರೀತಿಯಲ್ಲಿ ಕಾಡೆ ಅಲ್ವಾ. ಕಾಡು ಮತ್ತು ನಾಡು ಎರಡೂ ಕೂಡ ನಿಮ್ಮ ಗೌರವದಿಂದ ಕಾಣ್ತಾ ಇದೆ. ಆ ಕಾಡಿನ ಅನುಭವಗಳು ನಿಮ್ಮನ್ನು ಬದುಕನ್ನು ಇವತ್ತು ರೂಪಿಸಿದ್ದೇವೆ. ಇವರೇ ಹೇಳಿದಾಗೆ ಡೈರಿಂಗ್ ಗರ್ಲ್ ಆಗಿ ಅವರನ್ನು ಒಂದು ರೂಪಿಸಿದೆ ಎನ್ನುವುದನ್ನು ಕೂಡ ಹೇಳ್ಬೋದು. ಸುಷ್ಮಿತಾ ಅವರ ಮನದ ಮಾತುಗಳನ್ನು ಕೇಳಿದ್ದೇವೆ. ಈ ಒಂದು ಹೆಮ್ಮೆ ಮತ್ತು ಅಭಿಮಾನದ ಕ್ಷಣ ಈ ಮನೆಯದ್ದು ಕೂಡ. ಈ ಮನೆಗೆ ನಿಶ್ಮಿತಾ ನಿಲಯ ಅಂತ ಹೆಸರು. ಸುಷ್ಮಿತನ ತಂಗಿ ನಿಶ್ಮಿತಾ ಅಲ್ವಾ. ತಾಯಿ ಜಾನಕಿಯವರು. ಅಮ್ಮ ನಮಸ್ತೆ. ತುಂಬ ಒಳ್ಳೆಯ ಅವಕಾಶವನ್ನು ಪಡೆದಿದ್ದಾರೆ, ದೇಶಕ್ಕಾಗಿ ಸೇವೆಯನ್ನು ಸಲ್ಲಿಸುವಂಥದ್ದು. ತಾಯಿಯಾಗಿ ಖುಷಿ ಪಡುವಂಥ ಸಂಗತಿ ಏನು ಅನ್ನಿಸ್ತಾ ಇದೆ ಅಮ್ಮ? ಅಂದರೆ ತುಂಬ ಖುಷಿ. ಅಂದರೆ ಅವಳು ಹುಟ್ಟಿನಿಂದಲೇ ಕಷ್ಟದಲ್ಲೇ ಬೆಳೆದಿದ್ದಾಳೆ. ಅಂದರೆ ಡಿಗ್ರಿ ಆದ ನಂತರ ಅವಳ ಅಪ್ಪ ತೀರಿ ಹೋದ ನಂತರ ಅವಳಿಗೆ ಇಷ್ಟೇ ಕಷ್ಟ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ನನ್ನ ಬಗ್ಗೆಯೂ ಅವಳಿಗೆ ಜವಾಬ್ದಾರಿ, ತಂಗಿಯ ಬಗ್ಗೆಯೂ ಜವಾಬ್ದಾರಿ, ಮನೆಯ ಬಗ್ಗೆಯೂ ಜವಾಬ್ದಾರಿ. ಮತ್ತೆ ಕೂಲಿ ಕೆಲಸಗಳಿದ್ರು, ಕೂಲಿ ಕೆಲಸದಲ್ಲಿ ಇಲ್ಲಿಂದ ಮತ್ತೆ ಬೇರೆ ಪರೀಕ್ಷೆ ಎಲ್ಲ ಬರೆದಳು. ಅದೆಲ್ಲ ಪೈಲಾಗಿ ಇನ್ನು ಬೇರೆ ಪರೀಕ್ಷೆ ಬಂದಳು. ಅದರಲ್ಲಿ ಹಠ ಮಾಡಿದ್ರು. ಅಂದರೆ ಹಠ ಮಾಡಿ ರಾತ್ರಿ ಅಂದರೆ ಮಲಗುವಾಗಲೇ ಅಮ್ಮ 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 ಅಂತ ಕರೆಯುದು. ಅಂದರೆ ಹೋದ ಮಕ್ಕಳು ಪಾಸ್ ಆಗಿದ್ರಲ್ಲ, ಇವ್ದು ಬರಲಿಲ್ಲಲ್ಲ, ಆ ಥರ ಅವಳಿಗೆ ಹೆದರಿಕೆ. ಅಮ್ಮ ಏನು ಮಾಡೋದು, ಅಮ್ಮ ಹೆದರಿಬೇಡ, ಬರ್ತದೆ ಮಗು, ಹೆದರಿಬೇಡ ಅಂತ ನಾನು ಅವಳ ಹತ್ರ ಹೇಳ್ತಾ ಇರೋದು. ರಾತ್ರಿ ಮಲಗುವಾಗಲೂ ಬೆಳಿಗ್ಗೆ ಹೇಳುವಾಗಲು ಅದೇ ಥರ ಹೇಳುದು. ನಾನು ಬೆಂಕಿ ಹಚ್ಚುವಾಗ ಅಮ್ಮ ಅಮ್ಮ ಅಂತ ಕರೀದು. ಅಂದರೆ ನಾನು ತುಂಬ ಅವಳಿಗೆ ಧೈರ್ಯ ಹೇಳುದು, ಬರ್ತದೆ ಮಗ, ನೀನು ಹೆದರಿಬೇಡ, ನೀನು ಹಠ ಮಾಡಿದ್ದೆಲ್ಲ ಬರ್ತದೆ ಅಂತ ಹೇಳಿದೆ. ಮತ್ತೆ ಅವಳ ತಂಗಿಯ ಬಗ್ಗೆ ಅವಳು ತುಂಬ ಗಮನದಲ್ಲಿ ಇಸಿಕೊಂಡು ಅವಳನ್ನು ದಾರಿ ತಂದಿದ್ದಾಳೆ. ಅಂದರೆ ನನ್ನ ಆರೋಗ್ಯನೂ ಹಾಳು, ಅದರಲ್ಲಿ ಬೇಕಾದಷ್ಟು ಅಂದರೆ ಕಷ್ಟ ಬಂದಿದ್ದಾಳೆ, ಮದ್ದು ಎಲ್ಲ ಮಾಡ್ತಾ ಇದ್ದಾಳೆ. ಅಂದರೆ ಸ್ವಲ್ಪ ಈಗ ಆರೋಗ್ಯದಲ್ಲಿ ಚೆನ್ನಾಗಿದ್ದೇನೆ. ಅಂದರೆ ಅವಳು ನನಗೆ ಭಾರತ ಮಾತೆಯಾಗಿ ಹೊಟ್ಟೆಯಲ್ಲಿ ಹುಟ್ಟಿದ್ದಾಳೆ ಮತ್ತು ನನಗೊಂದು ಆಧಾರ ಸ್ತಂಭವಾಗಿ ಮನೆಗಿದ್ದಾಳೆ ಅವಳು. ಮನೆಯಲ್ಲಿ ಹೇಗೆ ಇರ್ತಿದ್ರು? ಮನೆಯಲ್ಲಿ ಅಡುಗೆ ಮಾಡ್ತಾರಾ? ಅಡುಗೆ ಮಾಡ್ತಿದ್ದೆ ಸ್ವಲ್ಪ ಸ್ವಲ್ಪ. ಅಂದರೆ ನನಗೆ ಗೊತ್ತದೆ ತೀರದಿದ್ರೆ ಏನಾರು ಮಾಡ್ತಾರೆ. ಅದರ ಒಟ್ಟಿಗೆ ಎದ್ದು ಅಮ್ಮ ಎದ್ರು ಬೇಡ, ನೀನು ಹೇಳ್ಬೇಡ ನಾನು ಮಾಡ್ತೇನೆ ಅಂದರೆ ನನಗೆ ಧೈರ್ಯ ಇದೆ ಅವಳು ಮಾಡುವ ಕೆಲಸಕ್ಕೆ. ಅಂದರೆ ಅವಳು ಅಷ್ಟು ಗಡಿಬಿಡಿ, ಏನು ಮಾಡ್ತಾಳೆ ತರುವಂಥದ್ದು. ಒಟ್ಟಿಗೆ ಎದ್ದು ಹೋಗ್ತಿದ್ದೆ. ಮನೆಯೊಳಗಿನ ಕೆಲಸ ಮಾಡ್ತಿದ್ದೆ, ಹೊರಗಿನ ಕೆಲಸ ಜಾಸ್ತಿ ಸರ್. ಒಳಗೆ ಮಾಡುವುದಕ್ಕಿಂತ ಹೊರಗೆ ಜಾಸ್ತಿ. ತೋಟದಲ್ಲಿ ಏನಾದ್ರು ಮಾಡುದು, ಇಲ್ಲದ್ರೆ ಬೇರೆ ಕಡೆ ಅದೇ ಹೇಳುದು, ಹಾರೆಯಲ್ಲಿ ಪಿಕ್ಕಾಸಲ್ಲಿ ಅದಕ್ಕೆ ಜಾಸ್ತಿ ಕೆಲಸ. ಅದೇ ನೀವು ಹೇಳಿದ್ರಲ್ಲ, ಗಂಡಾಗಿ ಏನು ಕೆಲಸ ಎಲ್ಲ ಮಾಡ್ತೀರಾ ಅದನ್ನೆಲ್ಲ. ನಿನ್ ಕಲಿ ಎಂತದ್ದು ಹೀಗೆ ಮಾಡುದು, ಸೌದೆ ಅವಳೇ ಮಾಡುದು, ಸೌದೆ ಕೆಲಸ. ಅಂದರೆ ಒಳ್ಳೆ ಇದು ಕರಿಮೆಣಸು ಕೊಯ್ಯುವಾಗ ಅವಳೇ ಕೊಯ್ದು. ಅಂದರೆ ಕಾಡು ಇಲ್ಲಿ ಹರಿದೆಲ್ಲ ಅವಳೇ ನೋಡಿಕೊಳ್ಳೋದೆಲ್ಲ ಅವಳ ಕೆಲಸ. ಗಂಡು ಮಕ್ಕಳು ಇಲ್ಲ ಅಂತ ಯಾವ ಕೊರತೆಯೂ ಇಲ್ಲದ ಹಾಗೆ ಅಲ್ವಾ ಈ ಮನೆಯನ್ನ ಬೆಳಗಿಸಿದ್ದಾರೆ. ಇನ್ನು ಕೂಡ ಈ ದೇಶವನ್ನು ಕೂಡ ಬೆಳಗಿಸಲಿಕ್ಕಿದ್ದಾರೆ, ಹೊರಟು ನಿಂತಿದ್ದಾರೆ. ಏನು ಹೇಳಲಿಕ್ಕೆ ಬಯಸ್ತೀರಿ, ಹೇಗೆ ಆಶೀರ್ವಾದ ಮಾಡ್ತೀರಿ? ನನ್ನ ಮಗಳು ಇನ್ನು ಮುಂದೆ ಮೇಲೆ ಹೋಗಿ ನಮ್ಮನ್ನು ರಕ್ಷಣೆ ಇನ್ನೂ ತುಂಬಾ ಇನ್ನೂ ರಕ್ಷಣೆ ಆಗಲಿ ಅಂತ ನಾನು ಬೇಡ್ತಾ ಇದ್ದೇನೆ ಅಷ್ಟೇ. ಓಕೆ,
ನಿಮ್ಮ ರಕ್ಷಣೆ ಜೊತೆಗೆ ಇಡೀ ದೇಶದ ರಕ್ಷಣೆಯ ಹೊಣೆ ಕೂಡ ಅವರಲ್ಲಿದೆ. ಅದನ್ನು ಖಂಡಿತವಾಗಿ ನಿಭಾಯಿಸಿದ್ದಾರೆ. ಯಾಕಂತ ಹೇಳಿದ್ರೆ ಮನೆಯ ರಕ್ಷಣೆ ಆರಂಭ, ಅದನ್ನು ಅತ್ಯಂತ ಯಶಸ್ವಿಯಿಂದ ಚಾಚು ತಪ್ಪದೆ ಒಬ್ಬ ಮಗಳಾಗಿ ಅದನ್ನು ಪಾಲಿಸಿದ್ದಾರೆ. ಇನ್ನು ದೇಶಕ್ಕಾಗಿ ನಮ್ಮ ಗಡಿಯನ್ನು ಕಾಯುವ ಮೂಲಕ ನಾವು ಸಾಧಾರಣವಾಗಿ ಹೇಳ್ತೇವಲ್ಲ, ನಮ್ಮ ನಿದ್ರೆಗಾಗಿ ತಮ್ಮ ನಿದ್ರೆ ಇಲ್ಲದ ರಾತ್ರಿಗಳನ್ನು ಕಳೆಯುವಂಥವರು ಸೈನಿಕರು. ಅದೇ ರೀತಿಯಲ್ಲಿ ನಮ್ಮ ನಾಳೆಗಳಿಗಾಗಿ ತಮ್ಮ ಇಂಧನ ವ್ಯಯ ಮಾಡುವವರು ಸೈನಿಕರು. ಅಂತಹ ಒಂದು ದೊಡ್ಡ ಅವಕಾಶವನ್ನು ಅವರು ಪಡೆದಿದ್ದಾರೆ. ನಿಮ್ಮ ಮನೆಯಲ್ಲಿ ಹೇಗೆ ಅವರನ್ನು ಕರೀತೀರಿ? ಸುಮಾ, ಸುಷ್ಮಿತಾ ಅಂತ ಹೆಸರು, ಸುಮಾ ಅಂತ ಕರೀತೀರಿ. ವನಸುಮ ಅಲ್ವಾ ನೀವು? ಅಲ್ವಾ? ಹೌದು. ವನ ಅಂದರೆ ಕಾಡು, ಇದು ಕಾಡು, ಕಾಡಿನೊಳಗಿನ ಸುಮ ಅಲ್ವಾ? ಇವತ್ತು ಪರಿಮಳ ಬೀರ್ತಾ ಇದೆ, ವನ ಸುಮ, ಕಾಡಿನಲ್ಲಿ ಹೂ. ಇನ್ನೊಂದು ಹೇಳಬೇಕು, ಬಹುಶಃ ಬೆಂಕಿಯಲ್ಲಿ ಅರಳಿದ ಹೂವು ಬಿಸಿಲಿಗೆ ಬಾಡುವುದಿಲ್ಲ ಅಂತ. ನಿಮ್ಮ ಅನುಭವಗಳು, ನಿಮ್ಮ ಎಲ್ಲ ನೀವು ಬಾಲ್ಯದಿಂದ ಪಡೆದಿರುವಂಥ ಕಷ್ಟಗಳು, ನಿಮ್ಮಲ್ಲಿ ಎಲ್ಲ ಆ ಬೆಂಕಿಯಿಂದ ನೀವು ಇವತ್ತು ಹೂವಾಗಿ ಅರಳಿದ್ದೀರಿ. ಹಾಗಾಗಿ ಬಿಸಿಲಿಗೆ ಬಾಡುವ ಪ್ರಶ್ನೆ ಇಲ್ಲ. ಏನೇ ಸವಾಲುಗಳನ್ನು ಬದುಕು ನೀಡಿದರೂ ಕೂಡ ಎದುರಿಸಿ ನೀವು ಈ ಹಂತಕ್ಕೆ ಬಂದಿದ್ದೀರಿ. ಕೊನೆಯದಾಗಿ ನಮ್ಮ ವೀಕ್ಷಕರೊಂದಿಗೆ ಏನು ಹೇಳಲಿಕ್ಕೆ ಬಯಸ್ತೀರಿ? ಎಲ್ಲರೊಟ್ಟಿಗೆ ನಾನು ಹೇಳುದಂತ ಹೇಳಿದರೆ ಅದೇ, ಹುಡುಗಿರು ಅಂದರೆ ಓದಿದ ಹಾಗೆ ಅವರ ಡ್ರೀಮನ್ನು ಚೇಸ್ ಮಾಡಲಿಕ್ಕೆ ಬಿಡಿ. ಆಮೇಲೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರೀರಿ ಅಂತ ನಾನು ಹೇಳೋದು. ಅಂದರೆ ಬೇರೆ ಕಡೆ ಎಲ್ಲ ತುಂಬ ಕಾಂಪಿಟೇಷನ್ ಇದೆ ಸರ್ ಇದರಲ್ಲಿ, ಸ್ಪರ್ಧಾತ್ಮಕ ಪರೀಕ್ಷೆಗಳದ್ದು. ನಮ್ಮ ಇಲ್ಲಿಯವರು ಕೂಡ ಬರೀದಿಲ್ಲ, ಸುಮಾರು ಜನ ಇದ್ದಾರೆ ನನ್ನೊಟ್ಟಿಗೆ ಬರೆದವರು ಕೂಡ. ಆದರೆ ನಿಲ್ಲಿಸಬಾರ್ದು ಪ್ರಯತ್ನ ಮಾತ್ರ, ಕಂಟಿನ್ಯೂ. ನನಗಿಂತ ದೊಡ್ಡ ಎಕ್ಸಾಮ್ ಬರೆಯೋರು ಸಹ ಇದ್ದಾರೆ ಸರ್. ಅಂದರೆ ಅದರಲ್ಲಿ ಬೇರೆ ಲೆವೆಲ್ ಕೂಡ ಇರುತ್ತೆ, ಎಲ್ಲ ಕೂಡ ಬರೆಯೋರು ಇದ್ದಾರೆ. ಅವರೊಟ್ಟಿಗೆ ಸಹ ನಾನು ಹೇಳೋದು ಅಷ್ಟೇ, ಎಲ್ಲರೂ ಪ್ರಯತ್ನ ಬಿಡಬೇಡಿ, ಒಂದಲ್ಲ ಒಂದು ದಿನಕ್ಕೆ ಫಲ ಸಿಗ್ತದೆ. BSF ಗಡಿ ಭದ್ರತಾ ಪಡೆ ಈಗಾಗಲೇ ಉಲ್ಲೇಖಿಸಿದ ಹಾಗೆ ಸಶಸ್ತ್ರ ಪಡೆಗಳ ಪೈಕಿ ಒಂದು. ಇದರ ಧ್ಯೇಯವಾಕ್ಯ ಜೀವನ ಪರ್ಯಂತ ಕರ್ತವ್ಯ ಎನ್ನುವುದು ಅಲ್ವಾ? ಜೀವನ ಪರ್ಯಂತ ಕರ್ತವ್ಯ ಎನ್ನುವುದು ಇದರ ಧ್ಯೇಯವಾಕ್ಯ. ಹಾಗಾಗಿ ಜೀವನ ಪರ್ಯಂತ ಈ ಒಂದು ಕರ್ತವ್ಯವನ್ನು ದೇಶಕ್ಕಾಗಿ ಸೇವೆ ಸಲ್ಲಿಸುವ ಒಂದು ದೊಡ್ಡ ಜವಾಬ್ದಾರಿಯೊಂದಿಗೆ ತೆರಳುತ್ತಾ ಇರುವಂತಹ ಸುಷ್ಮಿತಾ ಅವರಿಗೆ ನಮ್ಮ ಸುದ್ದಿ ಸಂಸ್ಥೆಯಿಂದ ಕಡೆಯಿಂದಲೂ ಕೂಡ ಶುಭವನ್ನು ಹಾರೈಸ್ತಾ, ಅವರ ಮುಂದಿನ ಬದುಕು, ಅವರು ಇಷ್ಟು ಹೊತ್ತು ಈವರೆಗೆ ಏನೇ ಕಷ್ಟಪಟ್ಟಿದ್ದರೂ ಕೂಡ ಆ ಕಷ್ಟದ ನೆನಪಿನೊಂದಿಗೆ ಅವರ ಮುಂದಿರೋದು ಇಷ್ಟದ ಬದುಕಾಗಲಿ, ಅವರ ಇಷ್ಟದ ಬದುಕಿನಿಂದ ಈ ದೇಶಕ್ಕೆ ಒಳ್ಳೆಯದಾಗಲಿ, ಈ ಊರಿಗೆ ಒಳ್ಳೆಯದಾಗಲಿ, ಎಲ್ಲಕ್ಕಿಂತ ಬಿಗಿಲಾಗಿ ಈ ಮನೆಗೆ ಒಳ್ಳೆಯದಾಗಲಿ ಎನ್ನುವುದು ನಮ್ಮ ಆಶಯ. ಮತ್ತೊಮ್ಮೆ ಅಭಿನಂದನೆಗಳು, ಧನ್ಯವಾದಗಳು ಸುಷ್ಮಿತಾ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಪ್ರಿಯ ವೀಕ್ಷಕರೇ, ಅಭಿಮಾನದ ಕ್ಷಣ ನಮ್ಮದೂ ಹೌದು, ಈ ಸಂತೋಷ ನಮ್ಮದೂ ಹೌದು, ಈ ಹೆಮ್ಮೆ ನಮ್ಮದೂ ಹೌದು. ಯಾಕಂತ ಹೇಳಿದರೆ ಇಂತಹ ಒಬ್ಬ ಸವಾಲುಗಳ ಮೂಲಕ ಕಷ್ಟದಿಂದ ಬೆಳೆದು ಇವತ್ತು ದೇಶಕ್ಕಾಗಿ ಸೇವೆ ಸಲ್ಲಿಸುವಂಥ ಒಂದು ಇಷ್ಟದ ಸೇವೆಗೆ ಹೋಗ್ತಾ ಇರುವಂಥ ಅವರ ಮಾತುಗಳನ್ನು ಕೇಳಿಕೊಳ್ಳುವ ಒಂದು ಅವಕಾಶ ನಮ್ಮದು ಕೂಡ ಆಗಿದೆ. ಈ ಒಂದು ಮೇಲಡ್ತಲೆ ಫ್ಯಾಮಿಲಿಯ ಬೆದರುಪಣೆ ಮನೆಯಿಂದ ಕ್ಯಾಮರಾ ಪರ್ಸನ್ ಅನಿಲ್ ಸಂಪಾ ಜೊತೆ ದುರ್ಗಾಕುಮಾರ್ ನಾಯಕೆರೆ, ಸುದ್ದಿ ನ್ಯೂಸ್ ಸುಳ್ಯ. ಈ ಸ್ಟೋರಿಯನ್ನು ನೋಡಿದ್ದೀರಿ. ಖಂಡಿತವಾಗಿಯೂ ಕಮೆಂಟ್ ಮಾಡಿ, ಶುಭಾಶಯಗಳನ್ನು ಕಮೆಂಟ್ ಮುಖಾಂತರ ಹೇಳಿಕೊಳ್ಳಿ. ನಮಸ್ತೆ. ನಮಸ್ಕಾರ ರೈತ ಬಾಂಧವರೇ, ಬಿಸು ಕಳೆದಿತ್ತು, ಇನ್ನೇನು ಕೃಷಿ ಮಾಡೋದಕ್ಕೆ ಸೂಕ್ತ ಸಮಯ. ಹಾಗಾಗಿ ಉತ್ತಮ ಗುಣಮಟ್ಟದ ಗಿಡಗಳಿರುವ ನರ್ಸರಿಯನ್ನ ಹುಡುಕ್ತಾ ಇದ್ದೀರಾ? ಹಾಗಾದ್ರೆ ನಮ್ಮ ಸುಳ್ಯದ ಮೊಗರ್ಪಡೆ ಮಸೀದಿ ಮುಂಭಾಗವಿರುವ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿಗೆ ಭೇಟಿ ಕೊಡಿ. ಇಲ್ಲಿ 3 ಎಕರೆ ಜಮೀನಿನಲ್ಲಿ ತಯಾರಾಗ್ತಾ ಇದೆ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು, ಕೋಕೋ ಗಿಡಗಳು, ಅಡಿಕೆ ಗಿಡಗಳಾದ ಇಂಟರ್ಮಂಗಲ, ಮೋಹಿತ್ ನಗರ, ಸೈಗಾನ್, ರತ್ನಗಿರಿ, ಸುಮಂಗಲ, ಸ್ವರ್ಣ ಮಂಗಳ, ಊರಿನ ಮಂಗಳ ಮತ್ತು ಜಾಯಿಕಾಯಿ ಗಿಡ, ವಿವಿಧ ರೀತಿಯ ಹಣ್ಣಿನ ಗಿಡಗಳು, ಕರಿಮೆಣಸಿನ ಕಸಿ ಗಿಡ, ಪಣಿಯೂರು 7 ಲಭ್ಯ ಹಾಗೂ ಶತಮಂಗಲ ಅಡಿಕೆ ಗಿಡಗಳು ಲಭ್ಯ. ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ, ಮೊಗರ್ಪಡೆ, ಹಳೇಗೇಟು, ಸುಳ್ಯ. ಬುಕಿಂಗ್ ಆಗಿ ಇಂದೇ ಸಂಪರ್ಕಿಸಿ 9048865019 9946123801. ಸುಳ್ಯದ ಜನತೆಗೆ ಇದೀಗ ಸುವರ್ಣ ಅವಕಾಶ. ಮಳೆಗಾಲದ ವಿಶೇಷ ಕೊಡುಗೆಗಳು. ಇದೀಗ ಮೊಟ್ಟ ಮೊದಲ ಬಾರಿಗೆ ಸುಳ್ಯದಲ್ಲಿ ಚೆನ್ನೈ ಶಾಪಿಂಗ್ ಬಜಾರ್. ಅತಿ ಕಡಿಮೆ ಬೆಲೆಗೆ ನಿಮ್ಮ ಇಷ್ಟದ ಬಟ್ಟೆ ಬರೆಗಳು ಒಂದೇ ಸೂರಿನಡಿಯಲ್ಲಿ ಲಭ್ಯ. ಮಕ್ಕಳ ಹಾಗೂ ಮಹಿಳೆಯರ, ಪುರುಷರ ಯಾವುದೇ ಬಟ್ಟೆ ಬರೆಗಳನ್ನ ಕೊಳ್ಳಿರಿ, ಕೇವಲ 180 ರೂಪಾಯಿ ಮತ್ತು 130 ರೂಪಾಯಿಗಳು ಮಾತ್ರ. ನಮ್ಮಲ್ಲಿ ಲಾಂಗ್ ಟಾಪ್ಗಳು, ವೆಸ್ಟರ್ನ್ ಟಾಪ್ಗಳು, ಟಿ ಶರ್ಟ್ಗಳು, ದುಪ್ಪಟ್ಟಗಳು, ಲೆಗಿನ್ಸ್ಗಳು, ಪಟಿಯಾಲ ಪ್ಯಾಂಟ್ಗಳು, ಬಲೂನ್ ಪ್ಯಾಂಟ್ಗಳು, ಟ್ರ್ಯಾಕ್ ಪ್ಯಾಂಟ್ಗಳು, ನೈಟ್ ಪ್ಯಾಂಟ್ಗಳು, 3/4ಗಳು, ಲಾಂಗ್ ಮಿಡಿಗಳು, ಶಾರ್ಟ್ ಮಿಡಿಗಳು, ಪೆಟ್ಟಿಕೋಟ್ಗಳು, ಮಕ್ಕಳ ಮತ್ತು ಮಹಿಳೆಯರ ನೈಟ್ ಪ್ಯಾಂಟ್ಗಳು,
3/4 ಬಾಕ್ಸರ್, ಸ್ಪೋರ್ಟ್ಸ್ ಬಟ್ಟೆಗಳು, ಬನಿಯನ್ಗಳು, ಟರ್ಕಿ ಟವೆಲ್ಗಳು ಹಾಗೂ ಮಕ್ಕಳ ಮತ್ತು ಮಹಿಳೆಯರ ಒಳ ಉಡುಪುಗಳು, ಇನ್ನು ಹಲವಾರು ಬಟ್ಟೆ ಬರೆಗಳು ಇದೀಗ ಒಂದೇ ಸೂರಿನಡಿಯಲ್ಲಿ ಲಭ್ಯ. ಹಿಂದೆ ಭೇಟಿ ನೀಡಿರಿ. ಶಿವಕೃಪಾ ಕಲಾ ಮಂದಿರ, ಹಳೆ ಬಸ್ ನಿಲ್ದಾಣದ ಎದುರು, ಸುಳ್ಯ. ಗ್ರಾಹಕರ ಅನುಕೂಲತೆಗೋಸ್ಕರ ಭಾನುವಾರವೂ ತೆರೆದಿರುತ್ತದೆ. ಹಿಂದೆ ಭೇಟಿ ನೀಡಿ. ಚೆನ್ನೈ ಶಾಪಿಂಗ್ ಬಜಾರ್, ಶಿವಕೃಪಾ ಕಲಾ ಮಂದಿರ, ಪ್ರೈವೇಟ್ ಬಸ್ ಸ್ಟ್ಯಾಂಡ್, ಸುಳ್ಯ. ದೂರವಾಣಿ ಸಂಖ್ಯೆ 9108811065.